ಪ್ರಿಯ ದೇವರ ಮಕ್ಕಳೇ, ಮತ್ತೊಂದು ಭಾನುವಾರ ನಾವು ಈ ಮಧ್ಯಮದ ಮೂಲಕವಾಗಿ ನಮ್ಮ ಕರ್ತನಾದ ಯೇಸು ಸ್ವಾಮಿಯನ್ನು ಸ್ತುತಿಸುವುದಕ್ಕೂ ನಾವು ಒಟ್ಟಿಗೆ ಬರುವುದಕ್ಕೂ ದೇವರು ನಮಗೆ ಒಂದು ಸಹಾಯ ಮಾಡಿಕೊಟ್ಟಿದ್ದಾನೆ. ಅದಕ್ಕೆ ದೇವರಿಗೆ ನಾವು ಮಹಿಮೆ ಪಡಿಸೋಣ. ಬನ್ನಿ, ನಾವು ಒಂದು ಕೀರ್ತನೆ 34ನೇ ಕೀರ್ತನೆ ಓದಿ, ನಾವು ವಾಕ್ಯ ಪ್ರತಿಯಾಗಿ ಓದಿ ದೇವರನ್ನು ಘನಪಡಿಸುವುದಕ್ಕಾಗಿ, ಅವನ ವಾಕ್ಯವನ್ನು ಕೇಳುವುದಕ್ಕಾಗಿ ನಾವು ದೇವರ ಸನ್ನಿಧಾನಕ್ಕೆ ಬರೋಣ. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ನಾವು ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳಲು ಆತನು ಸತುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ತಪ್ಪಿಸಿದನು. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕಷ್ಟದಲ್ಲಿ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲ ಬಾಧೆಯಿಂದ ಬಿಡಿಸಿದನು. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿ, ನಾವು ಕೀರ್ತನೆಯಲ್ಲಿ ಓದಿದ ಹಾಗೆ ದೇವರೇ, ನೀನು ಎಷ್ಟು ಒಳ್ಳೆಯವರಪ್ಪ. ನೀವು ಸ್ವಾಮಿ ಕರ್ತನೆ, ನೀನು ಸ್ವಾಮಿ ನಿನ್ನ ಮಕ್ಕಳ ಸುತ್ತಲೂ ದೇವರೇ ದೇವದೂತರು ದಂಡುಳಿಸಿ ಕಾವಲಾಗಿದ್ದು ಕಾಪಾಡುವನಾಗಿದ್ದೀಯ. ದಾವೀದನು ಹೇಳಿದ ಹಾಗೆ ದೇವರೇ, ಆತನು ಹಾದು ಹೋದ ಕಷ್ಟ ಸಂಕಟಗಳಲ್ಲಿ ದೇವರೇ ನೀನು ಆತನೊಂದು ಇದ್ದು ಬಿಡಿಸಿ ಕಾಪಾಡಿ ಆತನು ನಡೆಸಿದಕ್ಕಾಗಿ ಆತನು ಸ್ವಾಮಿ ತಿರುಗಿ ಬಂದು ನಿನ್ನ ಜನರೊಡನೆ ಬನ್ನಿರಿ, ನಾವು ಒಟ್ಟಾಗಿ ದೇವರ ನಾಮವನ್ನು ಕೊಂಡಾಡೋಣ ಎಂಬುದಾಗಿ. ಈ ಸ್ಥಿತಿಗತಿಗಳಲ್ಲಿಯೂ ಸ್ವಾಮಿ ಅನೇಕ ಕರ್ತನೆ ಭಯ ಭೀತಿ ಕರೋನಾ ವೈರಸ್ಸಿನ ಮೂಲಕವಾಗಿ ಅನೇಕ ರೀತಿಯಲ್ಲಿ ನಾವು ಸ್ವಾಮಿ ಚದರಿರುವಾಗಲೂ ಕರ್ತನೆ, ನಾವು ಬೇರೆ ಬೇರೆ ಕಡೆಯಲ್ಲಿ ಅಡಗಿಕೊಂಡಿರುವಾಗಲೂ ನಾವು ಈ ರೀತಿಯಲ್ಲಿ ಒಟ್ಟಾಗಿ ಬಂದು ನಾವು ನಿನ್ನನ್ನು ಸ್ತುತಿಸುವ ಹಾಗೆ ನೀನು ನಮಗೆ ಸಹಾಯ ಮಾಡಿದೀಯ. ದೇವರ ಈ ಸಮಯದಲ್ಲಿ ನೀನು ಸಹಾಯ ಮಾಡಪ್ಪ, ನಡೆಸಪ್ಪ. ಈ ಸಮಯವನ್ನು ನಿನ್ನಸ್ತಕ್ಕೆ ನಾವು ಒಪ್ಪಿಸ್ತೇವೆ. ನಮ್ಮ ಕರ್ತನೆ ಆರಾಧನೆ ಹಾಡುಗಳನ್ನು ಆಶೀರ್ವದಿಸು, ನಮ್ಮ ವಾಕ್ಯದಾನವನ್ನು ಆಶೀರ್ವಾದ ಮಾಡು. ಇದು ನಮ್ಮ ಆತ್ಮಿಕವಾಗಿ ನಾವು ಬೆಳೆಯುವುದಕ್ಕೆ ಉತ್ತೇಜನ ಮಾಡುವುದಕ್ಕೆ ಸಹಾಯ ಮಾಡಪ್ಪ. ಎಲ್ಲವೂ ನಿನ್ನಸ್ತಕ್ಕೆ ಒಪ್ಪಿಸ್ತೇವೆ, ಘನಮಾನ ನಿನಗೆ ಕೊಡುತ್ತೇವೆ. ಯೇಸುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. Good morning, church. What a wonderful day that God has made for us, that we can come together from our homes and join together as a family, as a church, worship the Lord. ಈ ಸುಂದರವಾದ ಭಾನುವಾರ ದೇವರು ನಮಗೆ ಮತ್ತೊಮ್ಮೆ ಒಂದು ಅವಕಾಶ ಕೊಟ್ಟಿದ್ದಾನೆ. ನಾವು ನಮ್ಮ ಮನೆಗಳಿಂದ ಸೇರಿ ನಾವು ಸಭೆಯಾಗಿ ನಾವು ದೇವರನ್ನು ಸ್ತುತಿ ಆರಾಧನೆ ಮಾಡಲಿಕ್ಕೆ ದೇವರ ಅವಕಾಶ ಮಾಡಿಕೊಟ್ಟಿದ್ದಾನೆ. Amen. Today is the first Sunday of the month of May, and the whole of April in lockdown that we have been, then God has protected us and He has preserved our lives. ಒಂದು ತಿಂಗಳು, ಏಪ್ರಿಲ್ನ ಒಂದು ತಿಂಗಳು ನಾವು ಈ ಲಾಕ್ಡೌನ್ ಅಲ್ಲಿ ನಾವು ಇದ್ದೇವೆ. ದೇವರು ನಮ್ಮನ್ನು ಕಾಪಾಡಿದ್ದಾನೆ, ನಮ್ಮನ್ನು ಭದ್ರವಾಗಿ ಇಟ್ಟಿದ್ದಾನೆ, ಸುರಕ್ಷಿತವಾಗಿ ಇಟ್ಟಿದ್ದಾನೆ. ಆದ್ರಿಂದ ನಾವು ದೇವರಿಗೆ ಸ್ತೋತ್ರ ಹೇಳೋಣ, ದೇವರಿಗೆ ನಾವು ಕೃತಜ್ಞತೆ ಹೇಳೋಣ. ಆಮೆನ್. ಯಾಕಂದ್ರೆ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ನಾವು ಸ್ತುತಿ ಸ್ತೋತ್ರ ಹೇಳೋಣ. ನೀವೆಲ್ಲರೂ ಮನೆಯಲ್ಲಿ ಕೂತಿರೋ ನೀವೆಲ್ಲರೂ ನಮ್ಮೊಟ್ಟಿಗೆ ಸೇರಿಕೊಂಡು ಈ ಜೋರಾಗಿ ನಮ್ಮ ಬಾಯಿಗಳನ್ನು ತೆರೆದು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಯಾಕಂದ್ರೆ ದೇವರು ನಮ್ಮನ್ನು ಕಾಪಾಡಿದ್ದಾನೆ. ಈ ಒಂದು ತಿಂಗಳು ನಾವು ಲಾಕ್ಡೌನ್ ಅಲ್ಲಿ ಇದ್ರೂ ಸಹ ದೇವರು ನಮ್ಮನ್ನು ಕಾಪಾಡಿದ್ದಾನೆ, ನಮ್ಮನ್ನು ಸುರಕ್ಷಿತವಾಗಿ ದೇವರು ನಮ್ಗೆ ಇಟ್ಟಿದ್ದಾನೆ. ಹಲ್ಲೆಲೂಯ. ಆತನು ಒಳ್ಳೆಯವನಾಗಿದ್ದಾನೆ, ಆತನು ಒಳ್ಳೆಯಬನು. ಆಮೆನ್. ನಮಗೋಸ್ಕರ ಆತನು ಇರುವನಾಗಿದ್ದಾನೆ. ಹಲ್ಲೆಲೂಯ, hallelujah, amen, amen. Thank you, Jesus. ಆಸಿಗಲೇ ಯೆಹೋವನನ್ನು ಸ್ತುತಿಸಿರಿ, ಆಸಿಗಲೇ ಯೆಹೋವನನ್ನು ಸ್ತುತಿಸಿರಿ. ಸಂತೋಷದಿಂದ ಒಂದು ಕೂಡಿರಿ, ಸಂಗೀತದಿಂದ ಸ್ತುತಿ
ಒಂದು ಕೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಆತ ಒಳ್ಳೆಯವನು, ಜಯ ಎಂದಿಗಿರುವುದು, ಆತ ಒಳ್ಳೆಯವನು. ಆತ ಒಳ್ಳೆಯವನು, ಜಯ ಎಂದಿಗಿರುವುದು, ಆತ ಒಳ್ಳೆಯವನು, ಜಯ ಎಂದಿಗಿರುವುದು. ವಾಸಿಗಳೇ ಯೆಹೋವನನ್ನು ಸ್ತುತಿಸಿರಿ. ಎಲ್ಲರೊಟ್ಟಿಗೆ ಹೇಳಿರಿ, ವಾಸಿಗಳೇ ಯೆಹೋವನನ್ನು ಸ್ತುತಿಸಿರಿ. ಕರ್ತನೊಬ್ಬನೇ, ಕರ್ತನೊಬ್ಬನೇ, ದೇವರನ್ನು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಆಮೆನ್. ಕರ್ತನೊಬ್ಬನೇ, ಕರ್ತನೊಬ್ಬನೇ, ದೇವರನ್ನು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಆತ ನಮಗಿರುವನು, ನಾವು ಆತನವರೇ, ಆತನನ್ನು ಕೀರ್ತಿಸಿರಿ. ಆತ ನಮಗಿರುವನು, ನಾವು ಆತನವರೇ, ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆಯವನು, ಜಯ ಎಂದಿಗಿರುವುದು, ಆತ ಒಳ್ಳೆಯವನು, ಜಯ ಎಂದಿಗಿರುವುದು, ಆತ ಒಳ್ಳೆಯವನು, ಎಂದಿಗಿರುವುದು, ಆತ ಒಳ್ಳೆಯವನು, ಜಯ ಎಂದಿಗಿರುವುದು. ವಾಸಿಗಳೇ ಯೆಹೋವನನ್ನು ಸ್ತುತಿಸಿರಿ. ವಾಸಿಗಳೇ ಯೆಹೋವನನ್ನು ಸ್ತುತಿಸಿರಿ. ಕರ್ತನೊಬ್ಬನೇ ನಂಬಿಗಸ್ತಾದನು, ಆತ ನಮ್ಮ ವಿಮೋಚಕನು. ಆತನೊಬ್ಬನೇ ನಂಬಿಗಸ್ತನು, ಕರ್ತನೊಬ್ಬನೇ ನಂಬಿಗಸ್ತಾನೇನು, ಆತ ನಮ್ಮ ವಿಮೋಚಕನು. ಆತ ಒಳ್ಳೆ ಕುರುಬ, ಆತನ ಕುರಿಗಳು ನಾವು, ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆ ಕುರುಬ, ಆತನ ಕುರಿಗಳು ನಾವು, ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆಯವನು, ಜಯ ಎಂದಿಗಿರುವುದು, ಆತ ಒಳ್ಳೆಯವನು, ಜಯ ಎಂದಿಗಿರುವುದು. ಆತ ಒಳ್ಳೆಯವನು, ಜಯ ಎಂದಿಗಿರುವುದು, ಆತ ಒಳ್ಳೆಯವನು, ಜಯ ಎಂದಿಗಿರುವುದು. ಆತ ಒಳ್ಳೆಯವನು, ಜಯ ಎಂದಿಗಿರುವುದು, ಆತ ಒಳ್ಳೆಯವನು, ಜಯ ಎಂದಿಗಿರುವುದು. Yes, Lord Jesus. Oh, Jesus. ನೀನು ಒಳ್ಳೆಯವನಪ್ಪ, ನೀನು ಒಳ್ಳೆಯವನು ಕರ್ತನೇ. ಆತ ಒಳ್ಳೆಯವನು, ಜಯ ಎಂದಿಗಿರುವುದು, ಆತ ಒಳ್ಳೆಯವನು, ಜಯ ಎಂದಿಗಿರುವುದು, ಆತ ಒಳ್ಳೆಯವನು, ಜಯ ಎಂದಿಗಿರುವುದು, ಆತ ಒಳ್ಳೆಯವನು, ಜಯ ಎಂದಿಗಿರುವುದು. Oh, yes, Lord. Yes, to me, Jesus. ನೀನು ಒಳ್ಳೆಯವನಪ್ಪ. Oh, ನೀನು ಒಳ್ಳೆಯವನು ಸ್ವಾಮಿ. Jesus, ನಮ್ಮ ಒಳ್ಳೆ ಗುರುಬನ ನೀನಾಗಿದ್ಯಾ, ನಮ್ಮ ಸೃಷ್ಟಿಕರ್ತನು ನೀನಪ್ಪ. ಒಳ್ಳೆ ಗುರುಬನಾಗಿ ನಮ್ಮನ್ನು ಕಾಯ್ದು ನಡೆಸಿದ್ಯಪ್ಪ. ಓ, ಈ ಒಂದು ತಿಂಗಳಪ್ಪ ಯೇಸುವೇ, ನೀನು ಒಳ್ಳೆ ಗುರುಬನಾಗಿ ನಿನ್ನ ಕೃಪೆ, ನಿನ್ನ ಪ್ರೀತಿ ನಮ್ಮನ್ನು ಕಾಪಾಡ್ದಿಯಪ್ಪ, ನಮ್ಮನ್ನು ನಡೆಸಿದ್ಯ ಸ್ವಾಮಿ. ನೀನೆಷ್ಟು ಒಳ್ಳೆಯವನಪ್ಪ, ನೀನು ಎಷ್ಟು ಒಳ್ಳೆಯವನಪ್ಪ. ನೀನು ಒಳ್ಳೆಯವನಾಗಿದ್ಯಾ, ದೊಡ್ಡದಾದ ದೇವರು ನೀನಾಗಿದ್ಯಾ ಸ್ವಾಮಿ. ಕೃಪಾಪೂರ್ಣನಾಗಿದ್ಯಾ. ಓ ಯೇಸುವೇ, ಸ್ತೋತ್ರ 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 ಸ್ತೋತ್ರ. ಓ ಯೇಸುವೇ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಒಳ್ಳೆಯವನಪ್ಪ. ಆತ ಒಳ್ಳೆಯವನು, ಜಯ ಎಂದಿಗಿರುವುದು, ಆತ ಒಳ್ಳೆಯವನು, ಜಯ. ಒಟ್ಟಿಗೆ ಕುಡಿ ಹೇಳೋಣ ದೇವರಿಗೆ. ಆತ ಒಳ್ಳೆಯವನು, ಜಯ ಎಂದಿಗಿರುವುದು, ಆತ ಒಳ್ಳೆಯವನು, ಜಯ. ಎಲ್ಲರೂ ಒಟ್ಟಿಗೆ ಯೇಸುವೇ, ಆತ ಒಳ್ಳೆಯವನು, ಜೀಸಸ್. ಆತ ಒಳ್ಳೆಯವನು,
ಹೌದು ಸ್ವಾಮಿ, ನೀನು ಒಳ್ಳೆಯವರಪ್ಪ, ನೀನು ಎಷ್ಟು ಒಳ್ಳೆಯವರಪ್ಪ, ನೀನು ಒಳ್ಳೆಯವರು. ಓ ನಿನ್ನ ಕೃಪೆ ಇದೆ, ಅದು ಎಂದೆಂದಿಗೂ ಇದೆ ಸ್ವಾಮಿ, ಎಂದೆಂದಿಗೂ ಇದೆ ಅಪ್ಪ. ನಮ್ಮ ಜೀವಿತಗಳ ಮೇಲೆ, ನಮ್ಮ ಕುಟುಂಬಗಳ ಮೇಲೆ ಅಪ್ಪ ನಿನ್ನ ನಿನ್ನ ಕೃಪೆ ಸ್ವಾಮಿ. ಸ್ತೋತ್ರ 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 ಸ್ತೋತ್ರ. Thank you Jesus, thank you Lord. Thank you for your loving kindness, thank you for your goodness and your mercies, oh God. Stotra stotra stotra. Oh Jesus. ಹೌದು ಸ್ವಾಮಿ, ಕರ್ತನೆ, ನಾವು ನಿನ್ನ ಮಕ್ಕಳು, ನಿನ್ನ ಸಾನ್ನಿಧ್ಯದಲ್ಲಿ ನಾವು ಕೂಡಿ ಬಂದಿದೆ ಸ್ವಾಮಿ. ನಿಜವಾಗ್ಲೂ ಕರ್ತನೆ, ಈ ಲಾಕ್ಡೌನ್ ಅಲ್ಲಿ ಕರ್ತನೆ 1 ತಿಂಗಳು ಸ್ವಾಮಿ ನೀನು ನಮ್ಮನ್ನು ಕಾದಿದ್ಯಾ, ನೀನು ನಮ್ಮನ್ನು ಕಾಪಾಡಿದೆ ಸ್ವಾಮಿ. ನಿನ್ನ ದಯೆಯಲ್ಲಿ, ನಿನ್ನ ಕೃಪೆಯಲ್ಲಿ ಕರ್ತನೆ ನಮ್ಮನ್ನು ಕಾಪಾಡಿದ್ಯಾ ಕರ್ತನೆ. ನಮ್ಮನ್ನು, ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬಗಳನ್ನು ಸ್ವಾಮಿ, ನಮ್ಮೆಲ್ಲ ಕಾರ್ಯಗಳನ್ನು ಸ್ವಾಮಿ ನೀನು ಸುರಕ್ಷಿತವಾಗಿ ನಮ್ಮನ್ನು ಇಟ್ಟಿದ್ಯಪ್ಪ. ನಮ್ಮನ್ನು ನಿನ್ನ ಭದ್ರತೆಯಲ್ಲಿ ನಮ್ಮನ್ನು ಕಾಪಾಡಿದೆ ಸ್ವಾಮಿ. ಇದು ನಿನ್ನ ದಯವಾಗಿದೆ ಅಪ್ಪ, ಇದು ನಿನ್ನ ಕೃಪೆಯಾಗಿದೆ ಸ್ವಾಮಿ. ಇದು ನಮ್ಮ ಸಾಮರ್ಥ್ಯ ಅಲ್ಲ ಸ್ವಾಮಿ, ಆದ್ರೆ ನಿನ್ನ ಕೃಪೆ, ನಿನ್ನ ಪ್ರೀತಿ, ನಿನ್ನ ದಯೆ ಆಗಿದ್ರಿಂದ ಸ್ವಾಮಿ ಓ ನಾವು ಸುರಕ್ಷಿತವಾಗಿ ಇಟ್ಟಿದ್ದೆ ಸ್ವಾಮಿ. ನಿನಗೆ ಸ್ತೋತ್ರ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೇವಪ್ಪ. ಈ ಹೊಸ ತಿಂಗಳಲ್ಲಿ ನಾವು ಕಾಲಿಟ್ಟಿದ್ದಾಗೂ ಸಹ ಕರ್ತನೆ, ಈ ಮೊದಲನೇ ಭಾನುವಾರ ಕರ್ತನೆ ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ಪಾದ ಮುಂದೆ ನಾವೆಲ್ಲರೂ ಸೇರಿ ಬರುವಾಗ ನೀನು ನಮಗೆ ಆಸ್ಪದ ಮಾಡಿಕೊಟ್ಟಿದ್ಯಾ, ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ಯಾ. ಏಸಪ್ಪ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ, ನಿನಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮನ್ನು, ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬಗಳನ್ನು ಸಭೆಯಾಗಿ ನಾವೆಲ್ಲರೂ ನಿನ್ನ ಮುಂದೆ ಕರ್ತನೆ ಬಂದು ಕರ್ತನೆ ನಿನ್ನ ಮುಂದೆ ನಾವು ನಮ್ಮೆಲ್ಲರನ್ನು ಅವ್ರು ಅರ್ಪಿಸ್ತೇವಪ್ಪ. ಓ ನಿನ್ನ ಸಾನ್ನಿಧ್ಯದಲ್ಲಿ ಸ್ವಾಮಿ ಕರ್ತನೆ ನಾವು ನಮ್ಮನ್ನೇ ಅರ್ಪಿಸ್ತೇವಪ್ಪ. ನಮ್ಮನ್ನು ನೀನು ಹೇಗೆ ಕಾದಿದ್ಯಾ ಈ ತಿಂಗಳು ಸಹ ನಮ್ಮನ್ನು ಕಾಯಪ್ಪ, ನಮ್ಮ ನಡೆಸು, ನಿನ್ನ ಕೃಪೆಯಲ್ಲಿ ನಿನ್ನ ದೇಹದಲ್ಲಿ ನಮ್ಮ ನಡೆಸು. ನಿನ್ನ ವಾಕ್ಯದೊಂದಿಗೆ ನಮ್ಮೊಟ್ಟಿಗೆ ನಿರಂತರವಾಗಿ ಮಾತನಾಡಪ್ಪ. ನಿನ್ನ ಪವಿತ್ರಾತ್ಮನ್ನು ನಮ್ಮನ್ನು ತುಂಬಿಸು, ನಮ್ಮ ನಡೆಸಪ್ಪ. ಯಾಕಂದ್ರೆ ನೀ ನಮ್ಮ ದೇವರಾಗಿದ್ಯಾ, ಓ ನಮ್ಮ ಸೃಷ್ಟಿಕರ್ತನಾಗಿದ್ಯಾ, ನಮ್ಮ ಪ್ರೀತಿ ಸ್ವರೂಪನಾಗಿದೆ ಸ್ವಾಮಿ. ನಿನ್ನನ್ನು ಬಿಟ್ಟು ನಾವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ನಮ್ಮ ನಡೆಸಪ್ಪ, ನಿನಗೆ ಸ್ತೋತ್ರ ಅಪ್ಪ. ನಿನ್ನ ಪ್ರೀತಿ, ನಿನ್ನ ಕೃಪೆ, ನಿನ್ನ ದಯೆಗೋಸ್ಕರ ಸ್ತೋತ್ರ ಹೇಳ್ತೇವಪ್ಪ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಹೇಳ್ತೇವಪ್ಪ. ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಬೆಳೆಯುತ್ತಿದೆ ಸ್ವಾಮಿ. ಆಮೆನ್ ಆಮೆನ್ ಆಮೆನ್. Hallelujah. Hallelujah. Amen. Amen. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. We thank God for giving us another opportunity for us to come together. ದೇವರು ನಮಗೆ ಮತ್ತೊಂದು ಅವಕಾಶವನ್ನು ಈ ರೀತಿಯಲ್ಲಿ ಒಟ್ಟುಗೂಡುವುದಕ್ಕೆ ಸಹಾಯ ಮಾಡಿದ್ದಾರೆ. We are still in a lockdown. ನಾವು ಈಗಲೂ ಲಾಕ್ಡೌನ್ ಅಲ್ಲಿ ಇದ್ದೇವೆ. But thank God that God has been with us in this lockdown. He's been protecting us. He's been guiding our lives. He's been preserving us. And he is definitely with us. ಈ ಲಾಕ್ಡೌನ್ ನಲ್ಲಿಯೂ ಸಹ ದೇವರು ನಮ್ಮೊಟ್ಟಿಗೆ ಇದ್ದಾನೆ. ಆತನು ನಮ್ಮ ಜೀವಿತವನ್ನು ನಡೆಸ್ತಾ ಇದ್ದಾನೆ, ನಮಗೆ ಮುಂದೆ ಹೋಗುವುದಕ್ಕೆ ದಾರಿಯನ್ನು ತೋರಿಸ್ತಾ ಇದ್ದಾನೆ. Amen. We may still have a lot of questions. We may still have a lot of fears and worries. But God is still with us. ನಮ್ಮ ಮನಸ್ಸಿನಲ್ಲಿ ಅನೇಕ ಸಂಶಯಗಳು, ಹೆದರಿಕೆಗಳು, ಅನೇಕ ರೀತಿಯಲ್ಲಿ ಗಲಿಬಿಲು ಇದೆ. ಆದರೆ ದೇವರು ನಂಬಿಗಸ್ತನಾಗಿ ನಮ್ಮನ್ನು ನಡೆಸ್ತಾ ಇದ್ದಾನೆ. This morning let's look at the life of David, and especially when he was in a season almost like a season of lockdown in his own life. ಸೊ ಇಲ್ಲಿ ನಾವು ನೋಡ್ತೇವೆ ಅಂದ್ರೆ ದಾವೀದನ ಜೀವಿತದಲ್ಲಿ ಈ ತರವಾದ ಒಂದು ಲಾಕ್ಡೌನ್ ನಲ್ಲಿ ಹಾದು ಹೋದಾಗ let's see how did he respond, and let's look at his own life. ಅವನು ಹೇಗೆ ಇದರ ಲಾಕ್ಡೌನ್ ನಲ್ಲಿ ಇದ್ದಾಗ ಅವನು ಹೇಗೆ ಅದನ್ನು ಜಯಿಸಿದನೆಂಬುದಾಗಿ ನೋಡಿಕೊಳ್ಳೋಣ. We look at his life from the book of 1 Samuel chapter 21 and chapter 22. ಮೊದಲನೇ ಸಾಮುವೇಲ 21:10 ವಚನದಲ್ಲಿ ನಾವು ಓದ್ತೇವೆ. I think this is one of his most difficult times of his life. ದಾವೀದನ ಜೀವಿತದಲ್ಲಿ ಇದು ಒಂದು ಸಮಯ ಬಹಳ ಕಷ್ಟಕರವಾದ ಒಂದು ಸಮಯವಾಗಿತ್ತು. To give a brief context of what this verse is saying, ಈ ವಚನ ಏನು ಹೇಳ್ತದೆ ಎಂಬುದಾಗಿ ಗುಪ್ತವಾಗಿ ನಿಮಗೆ ಹೇಳಬೇಕಾದ್ರೆ, David after killing Goliath and he becomes a champion, and his popularity begins to increase in Israel, and everybody begins to hail David now.
ಇಲ್ಲಿ ನಾವು ನೋಡ್ತೇವೆ ಅಂದರೆ ಗೋಲಿಯಾತನನ್ನು ಕೊಂದ ನಂತರ ದಾವೀದನ ಹೆಸರು ಕೀರ್ತಿಯು ಜಾಸ್ತಿ ಆಗ್ತದೆ. ಇಸ್ರಾಯೇಲ್ ದೇಶದಲ್ಲಿ ಎಲ್ಲ ಜನರು ದಾವೀದನನ್ನು ಹೊಗಳುತ್ತಾರೆ. And now Saul has been rejected as king by God, and he realizes that God has anointed David and he is jealous of David. And now the worst is that Saul and his entire army is after David to kill him and to completely destroy him. ಆದರೆ ಇಲ್ಲಿ ನಾವು ನೋಡ್ತೇವೆ ಅಂದರೆ ಅರಸನಾದ ಸೌಲನು ದೇವರಿಂದ ಆತನು ಕೈ ಬಿಡಲ್ಪಟ್ಟವನಾಗಿ ಆತನು ಇರುವಂಥ ಸಮಯದಲ್ಲಿ ಅವನು ದಾವೀದನ ಬಗ್ಗೆ ಆತನು ಹೊಟ್ಟೆ ಕಿಚ್ಚು ಪಡ್ತಾನೆ. ಆತನನ್ನು ಕೊಲ್ಲಬೇಕೆಂಬುದಾಗಿ ಅನೇಕ ಪ್ಲಾನ್ಗಳನ್ನು ಆತನು ಮಾಡುವನಾಗಿರ್ತಾನೆ. So David is literally running for his life. He doesn't know where to hide. He's running from one place to another place, from one town to another place. He's all alone. He is afraid because King Saul, the king of Israel, and his entire army, the entire government machinery is after David to kill him. ಸೌಲನು ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ಅವನ ಹಿಂದೆ ಓಡಾಡುವಂಥ ಪ್ರಸಂಗದಲ್ಲಿ ದಾವೀದನು ಅವನಿಂದ ಓಡಿ ಹೋಗ್ತಾನೆ. ಏನು ಮಾಡಬೇಕೆಂಬುದು ಗೊತ್ತಿಲ್ಲ. ಆತನು ಅಲ್ಲಿ ಇಲ್ಲಿ ಎಲ್ಲ ತನ್ನ ಜೀವವನ್ನು ಕಾಪಾಡುವುದಕ್ಕಾಗಿ ಓಡ್ತಾ ಇರ್ತಾನೆ. For us right now, we know coronavirus, this invisible virus is lurking all around, and for the best place for us is to stay at our own homes. But for David, it was much more dangerous. He knew the king of Israel, Saul, and his army is after him. He could not stay in one place. He had to keep moving from city to city, from town to town, and he kept running, and he's so afraid now. ಕೊರೋನಾ ವೈರಸ್ನ ಮಧ್ಯದಲ್ಲಿ ನಾವು ನಮ್ಮ ಮನೆಯಲ್ಲಿ ನಾವು ಕೂತ್ಕೊಂಡು ವಿಶ್ರಮಿಸಬಹುದು. ಆದರೆ ದಾವೀದನಿಗೆ ಹಾಗೆ ಇರಲಿಲ್ಲ. ಅವನು ಸೌಲನ ಭಯದಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಿ ಹೋಗಬೇಕಾಗಿತ್ತು. And what happens in 1 Samuel 21 is David finally, he realizes, he thinks that it's not safe for me to be in Israel. Let me go to to the neighboring country or the neighboring territory, which is actually an enemy territory, and he decides for some reason to leave Israel and go into the Philistine territory. ಇಲ್ಲಿ ನಾನು ನೋಡ್ತೇನೆ ಅಂತ ಹೇಳಿದ್ರೆ ದಾವೀದನು ನಿಶ್ಚಯಿಸ್ತಾನೆ, ನಾನು ಇಸ್ರಾಯೇಲ್ ದೇಶದಲ್ಲಿ ಇರುವುದಾದರೆ ಸೌಲನ ಕೈಯಿಂದ ಸುರಕ್ಷಿತವಾಗಿ ನಾನು ಇರುವುದಿಲ್ಲ. ಆದ್ದರಿಂದ ಇಸ್ರಾಯೇಲ್ ಹತ್ತಿರ ಇರುವಂಥ ಫಿಲಿಸ್ತಿಯ ಆ ದೇಶಕ್ಕೆ ನಾನು ಹೊರಟು ಹೋಗ್ತೇನೆ ಎಂಬುದಾಗಿ ಅವನು ನಿಶ್ಚಯಿಸ್ತಾನೆ. We see that in verse 10, that David arose and fled that day from before Saul and went to Achish, the king of Gath. ಅದರಿಂದ ನಾವು ನೋಡ್ತೇವೆ 1 ಸಮುವೇಲ 21:10 ದಾವೀದನು ಎದ್ದು ಆ ದಿನ ಸೌಲನ ಬಾಯಿಂದ ಗಾತ್ ಊರ ಅರಸನಾದ ಅಕೇಷನ ಬಳಿಗೆ ಓಡಿ ಬಂದನು. But you know who the king of Gath was? ಆ ಗಾತ್ ಊರಿನ ಅರಸನು ಯಾರಾಗಿದ್ದನು ಗೊತ್ತಾ? King of Gath was the king of Goliath. ಗಾತ್ ಊರಿನ ಅರಸನು ಗೋಲಿಯಾತನ ಅರಸನಾಗಿರ್ತಾನೆ. Is the same Goliath that David had killed a few years ago. ಕೆಲವು ವರ್ಷಗಳ ಹಿಂದೆ ಆ ಗೋಲಿಯಾತನನ್ನು ದಾವೀದನು ಕೊಂದಿರ್ತಾನೆ. So if you read the following verses, the Bible tells us that as David went into this territory thinking he can be safe there, but as he gets to the territory, the people of Gath recognizes David and they say, hey, this is the same fellow who killed our champion Goliath. ದಾವೀದನು ತಿಳ್ಕೊಳ್ತಾನೆ ಏನಂತ ಹೇಳಿದ್ರೆ ಗಾತ್ ಊರಿಗೆ ಹೋದರೆ ಅವನು ಸುರಕ್ಷಿತವಾಗಿ ಇರಬಹುದು ಎಂಬುದಾಗಿ. ಆದರೆ ದಾವೀದನು ಗಾತ್ ಊರನ್ನು ಪ್ರವೇಶಿಸಿದಾಗ ಅಲ್ಲಿನ ಸೈನಿಕರು ಜನರು ಆ ದಾವೀದನನ್ನು ಗುರುತು ಮಾಡ್ತಾರೆ. ಓ, ಇವನೇ ನಮ್ಮ ಗೋಲಿಯಾತನನ್ನು ಕೊಂದವನು ದಾವೀದನು ಇಲ್ಲಿ ಬರ್ತಾ ಇದ್ದಾನೆ ಎಂಬುದಾಗಿ ಅವರು ಅವನನ್ನು ಗುರುತು ಹಿಡಿತಾರೆ. And so the soldiers, the Philistine soldiers, they catch hold of David and they take him to the king of Gath into his palace. ಓ, ಗಾತ್ ಊರಿನ ಸೈನಿಕರು ದಾವೀದನನ್ನು ಆತನು ಹಿಡ್ಕೊಂಡು ಅರಸನ ಬಳಿಗೆ ಕರ್ಕೊಂಡು ಹೋಗ್ತಾರೆ. And David now realizes that he's made a terrible mistake. He shouldn't have left Israel and come into this enemy territory, because here he realizes now he came in thinking he would be safe, but now he realizes that the people recognize him. The people recognize him as the same David who killed their champion Goliath, and now he's not safe anymore. He is afraid. The Bible says that he becomes so afraid of the king of Gath, thinking this king of Gath will definitely kill him.
ಇಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಸೈನಿಕರು ದಾವೀದನನ್ನು ಹಿಡ್ಕೊಂಡು ರಾಜನ ಮುಂದೆ ಹೋಗುವಾಗ ದಾವೀದನು ಅವನು ಇಚ್ಛಿಸ್ತಾನೆ, ನಾನು ಇಸ್ರಾಯೇಲ್ ಬಿಟ್ಟು ಗಾತ್ ಊರಿಗೆ ಬಂದದ್ದು ದೊಡ್ಡ ತಪ್ಪು ಮಾಡಿದ್ದೇನೆ. ಈಗ ಅರಸನು ನನ್ನನ್ನು ಜನರು ನನ್ನನ್ನು ಗುರುತು ಮಾಡಿದ್ದಾರೆ, ಈಗ ಅರಸನು ನನ್ನನ್ನು ಕೊಲ್ತಾನೆ ಎಂಬುವಂತ ಹೆದರಿಕೆಯಿಂದ ಆತನ ಹತ್ರ ಹೋಗುವಾಗ And verse 12 and 13 onwards, we see that what David suddenly does is he begins to pretend that he is a madman, and he begins to scratch on the gates of the palace. He begins to let his saliva run down his beard. He pretends like a madman blabbering, and when the king of Gath see him, he says, why have you brought a madman to me? And they ask him to send him off. ಇಲ್ಲಿ ನೋಡ್ತೇವೆ 1 ಸಮುವೇಲ 21ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ ನಾವು ನೋಡ್ತೇವೆ ಈ ರೀತಿಯಲ್ಲಿ ಈಗ ಅವರು ನನ್ನನ್ನು ಗುರುತು ಮಾಡಿದ್ದಾರೆ, ಅರಸನು ನನ್ನನ್ನು ಗುರುತು ಮಾಡಿದರೆ ಅವನನ್ನು ಕೊಲ್ತಾನೆ ಎಂಬುವಂತ ಭಾವನೆಯಲ್ಲಿ ಇರುವಾಗ ದಾವೀದನು ಅರಸನ ಮುಂದೆ ತಾನು ಬುದ್ಧಿಯನ್ನು ಕಳ್ಕೊಂಡವನಾಗಿ ಹುಚ್ಚನ ಹಾಗೆ ವರ್ತಿಸ್ತಾನೆ. ಏನಂತ ಹೇಳಿದಾದ್ರೆ ಅಲ್ಲಿ ನಾವು ನೋಡ್ತೇವೆ ಅವನ ಬಾಯಿಯಿಂದ ಜೊಲ್ಲುಗಳು ತನ್ನ ಗಡ್ಡದ ಮೇಲೆ ಸುರಿದುಕೊಂಡು ಅವನೊಬ್ಬ ಹುಚ್ಚು ಮನುಷ್ಯನಾಗಿ ರಾಜನ ಮುಂದೆ ಕಾಣ್ತಾನೆ. And then in chapter 22 we see that somehow David escapes from the king of Gath and from this Philistine territory, and he comes back into Israel. ಇಲ್ಲಿ ನೋಡ್ತೇವೆ ಅಂತ ಹೇಳಿದ್ರೆ ಆಗ ಗಾತ ಅರಸನು ಆ ಸೈನಿಕರಿಗೆ ಅವನು ಬೈತಾನೆ, ಯಾಕೆ ನನ್ನನ್ನು ಹುಚ್ಚನ್ನು ನನ್ನ ಮುಂದೆ ಕರ್ಕೊಂಡ್ ಬಂದೀರಾ, ನಮ್ಮ ಊರಿನಲ್ಲಿ ಹುಚ್ಚರು ಕಡಿಮೆ ಇದ್ದಾರ. ಅಲ್ಲಿ ನೋಡ್ತೇವೆ ಅಂತ ಹೇಳಿದ್ರೆ 22ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ರಾಜನು ಇವನನ್ನು ಇಲ್ಲಿಂದ ಓಡಿಸ್ರಿ ಎಂಬುದಾಗಿ ಹೇಳಿದಾಗ ಆತನು ಗಾತ್ ಊರು ಬಿಟ್ಟು ಇಸ್ರಾಯೇಲಿಗೆ ತಿರುಗಿ ಬರ್ತಾನೆ. So David escapes from this king of Gath, and he comes and hides himself in the caves of Adullam. ಇಲ್ಲಿ ನಾವು ನೋಡ್ತೇವೆ ಅಂದರೆ ದಾವೀದನು ಗಾತ್ ಊರಿನ ಅರಸನಿಂದ ತಪ್ಪಿಸಿಕೊಂಡು ಅಲ್ಲಿ ಆತನು ಒಂದು ಗುಹೆಯಲ್ಲಿ ಅಡ್ಕೊಳ್ತಾನೆ. And when he's hiding in the cave, he's now all the more afraid. Think about David, poor man. He was afraid of King Saul, and running, and he tries to go into the Philistine territory. There, those people recognize him, and he's so scared that the king of Gath would kill him. So somehow he pretends to be a madman, and again he escapes from there and comes back here. And now he's all the more scared. He doesn't know where to hide. He doesn't know what to do. He comes and hides himself in this cave called Adullam's cave. ಇಲ್ಲಿ ನಾನು ನೋಡ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಗಾತ್ ಊರಿನಲ್ಲಿ ಅವನು ಹೋದನು. ಅಲ್ಲಿಂದ ಗಾತ್ ಊರಿನ ಅರಸನಿಂದ ಅವನು ತಪ್ಪಿಸಿಕೊಂಡು ಆತನು ಮರಳುವಾಗ ಇಲ್ಲಿ ನಾವು ಒಂದು ಗುಹೆಯಲ್ಲಿ ಬಂದು ಅವನು ನಡ್ಕೊಳ್ಳುವಾಗ ಇನ್ನೂ ಹೆಚ್ಚು ಭಯ ಅವನಲ್ಲಿ ಹುಟ್ಟುತ್ತದೆ. And that verse in chapter 22 says his brothers and a lot of people, his friends, they came to know that David has come back, and all these people, they come to meet him now. ಆ ಗುಹೆಯಲ್ಲಿ ಬಂದ್ಬಿಟ್ಟು ಅವನು ಅಡ್ಕೊಂಡಿರುವ ಸಮಯದಲ್ಲಿ ಅವನ ಅಣ್ಣ ತಮ್ಮಂದರು ಮತ್ತೆ ಅವನ ಸ್ನೇಹಿತರು ಅವನ ಜನರು ಅದನ್ನು ಗುರುತು ಮಾಡಿ ಅವರೆಲ್ಲರೂ ಆ ಗುಹೆ ಸುತ್ತಲೂ ಕೂಡಿ ಬರ್ತಾರೆ. Look at chapter 22 verse 2. It says, and everyone who was in distress, everyone who was in debt, and everyone who was discontented gathered to him. So he became captain over them, and there were about 400 men with him. 1 ಸಮುವೇಲ 22:2ನೇ ವಚನದಲ್ಲಿ ನೋಡ್ತೇವೆ, ಇದಲ್ಲದೆ ಶ್ರಮೆ ಪಟ್ಟವರು ಸಾಲಗಾರರು ತೃಪ್ತಿ ಇಲ್ಲದವರು ಅವನ ಸಂಗಡ ಕೂಡಿಕೊಂಡರು. ಆಗ ಅವರಿಗೆ ದಾವೀದನು ಅಧಿಪತಿಯಾಗಿ ಹೆಚ್ಚು ಕಡಿಮೆ 400 ಜನರು ಅವನ ಬಳಿಯಲ್ಲಿ ಇದ್ದರು. Think about David's life right now. ಈಗ ದಾವೀದನ ಜೀವಿತವನ್ನು ನಾವು ನೋಡುವಾಗ he himself is so afraid. He's running for his life. ಅವನು ಭಯಪಟ್ಟವನಾಗಿದ್ದನು. ಅವನ ಜೀವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಓಡುವಂತ ಸ್ಥಿತಿ ದಾವೀದನದು. And now somehow he's come back from Gath, and again he's hiding in this cave, and he would probably want to be alone here, but then we see there are a lot of people, around 400 men join him in that cave. ಇಲ್ಲಿ ನಾವು ನೋಡ್ತೇವೆ ಅಂದ್ರೆ ಅವನು ಆ ಭಯದಿಂದ ನಾವು ನೋಡ್ತೇವೆ ಅಂದ್ರೆ ಅವನು ಗಾತ್ ಊರಿನಿಂದ ಬಿಡುಗಡೆ ಹೊಂದಿ ಇಲ್ಲಿ ಆ ಗುಹೆಯಲ್ಲಿ ಬಂದು ಅಡ್ಕೊಳ್ತಾನೆ, ಒಬ್ಬಂಟಿಗನಾಗಿರಬೇಕೆಂಬುದಾಗಿ. ಆದರೆ ಅವನ ಸುತ್ತಲೂ ಸುಮಾರು 400 ಜನ ಕೂಡಿ ಬರ್ತಾರೆ. And these men who have come to him, they have not come to encourage him, they have not come to protect him, they have not come to cheer him or to say, hey, don't worry David, we are all with you, we will fight with you, we will be strong. No, these are not this kind of men.
ಇಲ್ಲಿ ನೋಡ್ತೇವೆ ಆ 400 ಜನರು ದಾವೀದನನ್ನು ಪ್ರೋತ್ಸಾಹ ಮಾಡುವುದಕ್ಕಾಗಿ ಅಥವಾ ನಾವು ನಿನ್ನೊಟ್ಟಿಗೆ ಇದ್ದೇವೆ, ನಾವು ಸಹಾಯ ಮಾಡ್ತೇವೆ ಅಂತ ಹೇಳುವಂತ ಒಂದು ಜನರಾಗಿರಲಿಲ್ಲ. What kind of men are these? ಆ ಜನರು ಎಂಥವರಾಗಿದ್ರು? The Bible says these are men who are in distress, they are men who are in great debt, and they are men who are discontented with their own lives. ಇಲ್ಲಿ ನಾವು 1 ಸಾಮುವೇಲ 22ನೇ ವಚನ ಓದ್ತೇವೆ. ಅದು ಎಂಥ ಜನರಾಗಿದ್ರು? ಶ್ರಮೆ ಪಟ್ಟವರು, ಸಾಲಗಾರರು, ತೃಪ್ತಿ ಇಲ್ಲದವರು, ಇವಂತಹ ಜನರಾಗಿದ್ರು. Meaning they were also running away from their from the debts. They're running away from their they're also very scared, they were afraid, they were in distress, they were in so much of anxiety, they had so many problems going on in their own lives, and they all come to David, who himself is afraid, who himself is in trouble. ದಾವೀದನ ಹತ್ರ ಬಂದಂತ ಈ 400 ಜನ ಎಂಥ ಜನರಾಗಿದ್ದರು? ಅವರು ಸಾಲ ತಗೊಂಡು ಸಾಲ ಮುಟ್ಟಿಸದಂಥವರು, ಅವರು ಭಯದಲ್ಲಿ ಇದ್ದರು, ಅವರು ಅನೇಕ ಕಷ್ಟ ಸಂಕಟಗಳಲ್ಲಿ ಹಾದು ಹೋಗೋರು, ಭಯ ಹಿಡಿದವರು ಆಗಿದ್ದರು. ಅವರೇ ದಾವೀದನ ಹತ್ರ ಬಂದವರು. And in a sense, David is now in a lockdown in the caves of Adullam. ಇಲ್ಲಿ ಅಡುಲೋಮ್ ಎಂಬುವಂತಹ ಆ ಗುಹೆಯಲ್ಲಿ ದಾವೀದನು ಲಾಕ್ ಡೌನ್ ಆಗಿದ್ದಾನೆ. And who are the people with him? All these men who are distressed, who are in debt, who are discontented, who are frustrated. All these people have come together with him. Now all of them together are in lockdown. ಇಲ್ಲಿ ನಾವು ನೋಡ್ತೇವೆ ಆ ಗುಹೆಯಲ್ಲಿ ಅವನೊಟ್ಟಿಗೆ ಲಾಕ್ ಡೌನ್ ಅಲ್ಲಿ ಇದ್ದಂತ ಈ 400 ಜನ ಎಂಥವರು? ಶ್ರಮ ಪಟ್ಟು ಕಷ್ಟಪಟ್ಟವರು, ಸಾಲ ತಗೊಂಡು ಕೊಡದಂಥವರು, ತೃಪ್ತಿ ಇಲ್ಲದವರು, ಈ ಎಲ್ಲ ಜನರು ಕೂಡಿ ಆ ಗುಹೆಯಲ್ಲಿ ಲಾಕ್ ಡೌನ್ ಆದ್ರು. Now imagine it is difficult for them to hide 400 people. 1%, 2% it's okay. But 400 people, now all of them are in debt, all of them are in problem, they're all running away from different situations, circumstances. So there are a lot of people looking for all of them. And imagine David's situation, David's circumstances. He's trying to hide his life. You would be thinking, I was better if I was alone. Now 400 people are with me. How am I going to hide with 400 people, in this cave? How can I be in this lockdown? With this 400 people, the king will easily find me out, because these people themselves, are running away from debt, or they're running away from problems. They're running away from a lot of difficulties, and people are looking for those people as well. So he's all the more scared. He's all the more afraid. He's all the more anxious. He's all the more worried and fearful. ಇಲ್ಲಿ ನಾವು ನೋಡ್ತೇವೆ ದಾವೀದನು ಹಾದು ಹೋದಂತ ಈ ಸಮಯ ಎಂಥದಂತ ಹೇಳಿದಾದ್ರೆ, ಅವನು ಒಬ್ಬಂಟಿಗನಾಗಿದ್ದರೆ ಆ ಗುಹೆಯಲ್ಲಿ ಹೇಗಾದರೂ ಅವನು ಸಂರಕ್ಷಿಸಿಕೊಳ್ಳಬಹುದಾಗಿತ್ತು. ಆದರೆ ಈಗ 400 ಜನ ಅವನೊಟ್ಟಿಗೆ ಗುಹೆ ಸುತ್ತಲೂ ಗುಹೆಯಲ್ಲಿ ಇದ್ದಾರೆ. ಅವರಂಥ ಜನರು ಶ್ರಮೆ ಪಟ್ಟು ದಣಿದವರು, ಸಾಲ ತಗೊಂಡು ಕೊಡದಂಥವರು, ತೃಪ್ತಿ ಇಲ್ಲದವರು, ಅನೇಕ ಭಯ ಭೀತಿ ಇರುವಂಥ ಜನರು ಆಗಿದ್ದರು. ಈ 400 ಜನರನ್ನು ಹೇಗೆ ಈ ಗುಹೆಯಲ್ಲಿ ಅಡಗಿಸುವುದು? ಅರಸನು ನಮ್ಮನ್ನು ಸುಲಭವಾಗಿ ಕಂಡುಕೋತಾನಲ್ಲ ಎಂಬುದಾಗಿರುವಂತ ಭಯದಲ್ಲಿ ದಾವೀದನು ತೊಡಗಿದನು. Dear brothers and sisters, imagine if you and I were in David's place. What do you think we would have done? ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ದಾವೀದನ ಹಾದು ಹೋದಂತ ಸ್ಥಿತಿಯಲ್ಲಿ ಇದ್ರೆ ನಾವೇನ್ ಮಾಡ್ತಾ ಇದ್ವಿ? We are all in a lockdown. We've almost been in this lockdown for 40 days now. ಈಗ 40 ದಿವಸ ಕಳೆಯಿತು ನಾವು ಈ ಲಾಕ್ ಡೌನ್ ಅಲ್ಲಿ ಕೂತಿದ್ದೇವೆ. Most of us are with our families. ನಾವು ನಮ್ಮ ಕುಟುಂಬದೊಡನೆ, ಮಕ್ಕಳೊಡನೆ ನಮ್ಮ ಮನೆಯಲ್ಲಿ ಕೂತಿದ್ದೇವೆ. Maybe some of them would be alone, away from their families. ಕೆಲವರು ಅವರ ಕುಟುಂಬವನ್ನು ಬಿಟ್ಟು ಅವರು ಬೇರೆ ಕಡೆಯಲ್ಲಿದ್ದಾರೆ. But for David in his lockdown, he is with 400 men who are all discouraged and who are all depressed, who are all afraid, who are so much anxious and worried. And life was very difficult for him then. ಇಲ್ಲಿ ದಾವೀದನ ಬಗ್ಗೆ ನಾವು ನೋಡುವಾಗ ದಾವೀದನು ಲಾಕ್ ಡೌನ್ ಅಲ್ಲಿ ಇದ್ದಾನೆ. ಆದರೆ ಆತನು ಹೇಗಿದ್ದಾನೆ? ಅನೇಕ 400 ಜನರೊಟ್ಟಿಗೆ ಕಷ್ಟದಲ್ಲಿ ಸಾಲಗಾರರಾಗಿ ತೃಪ್ತಿ ಇಲ್ಲದಂತ ಜನರೊಟ್ಟಿಗೆ ಈ ರೀತಿಯಲ್ಲಿ ಆತನು ಲಾಕ್ ಡೌನ್. Maybe some of us we are in this lockdown with our own family, but yet sometimes we are frustrated. Some of us would be saying, how long can I be with my family? We may be having a lot of sparks in our homes and a lot of fights and misunderstandings. We may be thinking, this, I'm staying with all kind of mad people here. You may be having, maybe you may be having a lot of kind of, conversations and feelings like that.
ನಾವು ಲಾಕ್ಡೌನಲ್ಲಿ ನಮ್ಮ ಕುಟುಂಬದೊಡನೆ ಮಕ್ಕಳೊಡನೆ ಇರಬಹುದು. ಆದರೆ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಘರ್ಷಣೆಗಳು ಮತ್ತು ತರ್ಕಗಳು ಅನೇಕ ರೀತಿಯಲ್ಲಿ ಇರುವಂತಹ ಸಮಸ್ಯೆಗಳು ಹಾದು ಹೋಗ್ಬೋದು. ನೀವು ಹೇಳ್ಬೋದು, ಅಯ್ಯೋ ನಾನು ಇಂತಹ ಒಂದು ಸ್ಥಿತಿಯಲ್ಲಿ ಎಷ್ಟು ದಿವಸ ಇರಬೇಕೆಂಬುವಂಥ ಹೇಳಿಕೆಯನ್ನು ಹೇಳ್ತಾ ಇರಬಹುದು. Our watchman was saying the other day, how can we stay in our house? He's saying, I've never stayed with my wife and family for so many days, and now the more I stay, the more we are fighting between husband and wife. Maybe the situation of the people in the world is like that. Though they're staying with their own families in their own houses, they're not able to stay. There's so much of sparks, there's so much of misunderstanding, there's so much of fight and no peace in their homes and families. ಕಳೆದ ದಿವಸದಲ್ಲಿ ನಮ್ಮ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾ ಇದ್ದರು, ನಾನು ಹೇಗೆ ನಮ್ಮ ಕುಟುಂಬದೊಡನೆ ನಾವು ಇರ್ಬೋದು, ನಾವು ಹಾಗೆ ಮನೆಯಲ್ಲಿ ಇರಲಿಲ್ಲ. ಈಗ ನಾವು ಮನೆಯಲ್ಲಿರುವಾಗ ಅನೇಕ ಸಮಸ್ಯೆಗಳು, ಘರ್ಷಣೆಗಳು, ಅನೇಕವಾದ ವಾಗ್ವಾದಗಳು ಎಲ್ಲ ಸಂಗಡ ಆಗ್ತದೆ. ಎಷ್ಟು ದಿವಸ ಹಾಗೆ ಇರ್ಲಿಕ್ಕೆ ಸಾಧ್ಯ? ಇದು ಲೋಕದಲ್ಲಿರುವ ಜನರ ಸ್ಥಿತಿಯೂ ಆಗಿದೆ. What David did? ದಾವೀದನು ಏನು ಮಾಡ್ತಾನೆ? David, what an amazing man. Though he was afraid, though he was scared, he was running for his life because the king was going to kill him. And now 400 people have joined him. But what David did? David did not look to them. He did not chase them away. He did not fight or complain with them. What David did? David looked to the Lord. ಇಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ದಾವೀದನು ಇಂಥ ಲಾಕ್ಡೌನ್ ಸ್ಥಿತಿಯಲ್ಲಿಯೂ ಈ 400 ಜನ ಎಲ್ಲ ಭಯ ಭೀತಿ, ಸಾಲಗಾರರು, ತೃಪ್ತಿ ಇಲ್ಲದವರು, ಅನೇಕ ಕಷ್ಟದಲ್ಲಿರುವ ಜನರು ಅವನ ಬಳಿಯಲ್ಲಿ ಬಂದಿರುವಾಗಲೂ ಅವರನ್ನು ಓಡಿಸಿ ಬಿಡಲಿಲ್ಲ. ಆದರೆ ಅವನು ಆ ಸ್ಥಿತಿಯಲ್ಲಿ ದಾವೀದನು ಮಾಡಿದ್ದೇನು ಗೊತ್ತಾ? ಅವನು ದೇವರ ಕಡೆಗೆ ನೋಡ್ತಾನೆ. That's how with this Psalms 34 was written, a psalm of David. He wrote this psalm, while he was with this people in this cave of Adullam. ಅಡುಲೋಮ್ ಎಂಬುವಂಥ ಈ ಗುಹೆಯಲ್ಲಿ ಈ 400 ಜನರೊಡನೆ ಇದ್ದಾಗ ಆತನು ದೇವರ ಕಡೆಗೆ ನೋಡಿ ಈ 34ನೇ ಕೀರ್ತನೆಯನ್ನು ಹಾಡ್ತಾನೆ. When David was in a sense of lockdown, he himself being afraid and scared, and all these 400 men who are distressed, in debt and discontented, all these men come together. What David did in the situation is, he looked to the Lord, and that's where he writes Psalms 34. ಅದಕ್ಕೋಸ್ಕರವಾಗಿ ಇಂತಹ ಒಂದು ಸ್ಥಿತಿಯಲ್ಲಿ ಲಾಕ್ಡೌನಲ್ಲಿ ಈ 400 ಜನರೊಟ್ಟಿಗೆ ಆತನು ಇರುವ ಸಮಯದಲ್ಲಿ ಆತನು ದೇವರ ಕಡೆಗೆ ನೋಡಿದಾಗ ಆತನು ದೇವರು ಕೊಟ್ಟಂತ ಮಾತುಗಳು, ಹಾಡು ಈ 34ನೇ ಕೀರ್ತನೆ ಆಗಿದೆ. Psalms 34 verse 1, he says, I will bless the Lord at all times, his praise shall continually be in my mouth. ನೋಡ್ರಿ, 34ನೇ ಕೀರ್ತನೆ 1ನೇ ವಚನ ಹೇಳುತ್ತೆ, ನಾನು ಎಲ್ಲಾ ಕಾಲದಲ್ಲಿಯೂ ಕರ್ತನನ್ನು ಸ್ತುತಿಸುವನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. Wow, what an amazing man is David. ಎಂಥ ಅದ್ಭುತವಾದ ಮನುಷ್ಯನು ದಾವೀದ. He himself is afraid the king Saul will find him and kill him. ದಾವೀದನು ಸೌಲನ ಬಗ್ಗೆ ಹೆದರಿಕೆ ಉಳ್ಳವನು. ಅವನು ಹೇಳ್ಕೊಳ್ತಾ ಇದ್ದಾನೆ, ಸೌಲ್ ನನ್ನ ಕಂಡಿಡಿತಾನೆ, ಕೊಲ್ತಾನೆ ಎಂಬುದಾಗಿ. There are 400 men with him, but they're not there to encourage him or support him or protect him. They're also afraid, they're also scared, they're also in debt, they're also depressed. But what David does is, all together with all of them, he looks to God, he lifts up his eyes to God, and he says, I will bless the Lord at all times, and he begins to praise the Lord God Almighty. ದಾವೀದನೊಟ್ಟಿಗೆ ಇರುವಂತಹ ಈ 400 ಜನರು, ಅವರು ಭಯದಲ್ಲಿದ್ದವರು, ಸಾಲಗಾರರು, ಅವರು ಅನೇಕ ರೀತಿಯಲ್ಲಿ ಕಷ್ಟದಲ್ಲಿ ಇದ್ದಂತಹ ಜನರು ಆಗಿದ್ದರು. ಆದರೆ ದಾವೀದನ ಆ ಸ್ಥಿತಿಯಲ್ಲಿ ಏನು ಮಾಡ್ತಾನೆ? ಆತನು ದೇವರ ಕಡೆಗೆ ನೋಡಿ ಆತನು ಹೇಳ್ತಾನೆ, ನಾನು ಎಲ್ಲ ಕಾಲಗಳಲ್ಲಿ ಕರ್ತನನ್ನು ಸ್ತುತಿಸುವನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ. He's shifting his focus from their situation and their circumstances, from their problems and difficulties, and is shifting the focus to God Almighty. People would have been complaining and people would have been, imagine 400 people, telling their own stories, they're telling their own, complaints and criticisms and things like that. But David doesn't give an opportunity for them to do all that. He immediately, begins to praise God. He says, hey, let's praise the Lord. I will bless my God. And he begins to he comes to a place of, exalting God, boasting in God.
400 ಜನ ಆತನೊಟ್ಟಿಗೆ ಇದ್ದಂಥ ದಾವೀದನೊಟ್ಟಿಗೆ ಇದ್ದಂಥ ಜನರು ಅನೇಕ ರೀತಿಯಲ್ಲಿ ಗಲಿಬಿಲಿಯಲ್ಲಿಯೂ ಅನೇಕ ಮಾತುಗಳನ್ನು, ಅನೇಕ ನಿರಾಶೆಯ ಮಾತುಗಳನ್ನು, ಹೆದರಿಕೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಇದನ್ನೆಲ್ಲ ದಾವೀದನು ಗಮನಕ್ಕೆ ಹಾಕದೆ ಅವನು ದೇವರ ಕಡೆಗೆ ಆತನು ನೋಡಿ ಅವನು ದೇವರನ್ನು ಸ್ತುತಿಸುತ್ತಾ ದೇವರಲ್ಲಿ ಪ್ರೋತ್ಸಾಹಗೊಳ್ತಾನೆ. He says his praise shall always be on my lips. He doesn't take time to complain or criticize or talk bad about Saul or but he takes that opportunity to continuously praise God, to continuously thank God. ಇಲ್ಲಿ ನೋಡ್ತೇವೆ ಅಂತ ಹೇಳಿದ್ರೆ ಅವರು ಹೇಳುವಂಥ ಆ ಗಲಿಬಿಲಿಯಲ್ಲಿ ಅವರು ಹೇಳುವಂಥ ಗುಣಗುಟ್ಟುಗಳಲ್ಲಿ ದಾವೀದನು ಸೇರ್ಕೊಳ್ಳಿಲ್ಲ. ಆ ಸಮಯದಲ್ಲಿ ಅದನ್ನೆಲ್ಲ ಕೇಳಿದಾಗಲೂ ಆ ದಾವೀದನು ಮಾಡಿದ್ದೇನು ಆತ ಹೇಳ್ತಾನೆ, ಕರ್ತನನ್ನು ಸ್ತುತಿಸುವನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಿಲಿರುವುದು. Hallelujah. Look at the next verse. He says, let us magnify. He says, my soul shall make its boast in the Lord. The humble shall hear of it and be glad. 2ನೇ ವಚನ ಆತನು ಹೇಳ್ತಾನೆ 34ನೇ ಕೀರ್ತನೆಯಲ್ಲಿ, ನನ್ನ ಪ್ರಾಣವು ಕರ್ತನಲ್ಲಿ ಹೊಗಳುವುದು, ಇದನ್ನು ದೀನರು ಕೇಳಿ ಸಂತೋಷ ಪಡುವರು. Hallelujah. Hallelujah. In that situation of being scared and afraid, doesn't know what will happen in his future, but he intentionally says, I will make my boast in the Lord. He's declaring the goodness of God. He's boasting in who his God is. ಸೊ ನಾವು ನೋಡ್ತೇವೆ ಇಂಥ ಸ್ಥಿತಿಗತಿಗಳಲ್ಲಿಯೂ ದಾವೀದನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆತನು ಹೇಳ್ತಾನೆ, ನನ್ನ ಪ್ರಾಣ ಕರ್ತನಲ್ಲಿ ಹೊಗಳುವುದು, ಇದನ್ನು ದೀನರು ಕೇಳಿ ಸಂತೋಷ ಪಡುವರು ಎಂಬುದಾಗಿ. Hallelujah. Look at verse 3. He says, oh, magnify the Lord with me and let us exalt his name together. 3ನೇ ವಚನದಲ್ಲಿ ಆತನು ಹೇಳ್ತಾನೆ, ನನ್ನ ಸಂಗಡ ಕರ್ತನನ್ನು ಘನಪಡಿಸಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸಿ. He's inviting all those 400 men, people who are discouraged and depressed and angry and frustrated. He's inviting all of them, says, hey, come on, let's magnify the Lord together. Let us exalt the name of God together. ಆತನೊಟ್ಟಿಗೆ ಬಂದು ಸೇರಿದಂಥ 400 ಜನರು ಅನೇಕ ರೀತಿಯಲ್ಲಿ ಸಾಲಗಾರರು, ಅನೇಕ ನಿರಾಶೆಯಲ್ಲಿ, ಅನೇಕ ಕಷ್ಟದಲ್ಲಿ ಇದ್ದಂಥ ಜನರು, ಅವರನ್ನು ದಾವೀದನು ಏನು ಮಾಡ್ತಾನೆ, ಅವರಿಗೆ ಹೇಳ್ತಾನೆ, ನನ್ನ ಸಂಗಡ ಕರ್ತನನ್ನು ನೀವು ಘನಪಡಿಸಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. Hallelujah. Hallelujah. Church, can this be a response during a season of lockdown like this? ಈ ಲಾಕ್ಡೌನ್ ಆಗಿರುವಂಥ ಈ ಸ್ಥಿತಿಯಲ್ಲಿ ನಾವು ಇದನ್ನು ಒಟ್ಟಾಗಿ ಮಾಡೋದಕ್ಕೆ ಸಾಧ್ಯನೋ? David was in a lockdown. He was locked down with 400 men and all of them are discouraged and depressed and everyone is so fearful. But his response is so good. His response is so powerful. He's not talking about the bad things. He's not talking about everybody's news. He's not cribbing and complaining and criticizing and talking bad about, but what he does is he focuses attention on God and begins to praise God, begins to boast in God. He invites all those people, says, hey, come together, let's magnify, let's exalt our God together. ನಾವು ನೋಡ್ತೇವೆ ಅಂತ ಹೇಳಿದ್ರೆ ಇಲ್ಲಿ ದಾವೀದನು ಲಾಕ್ಡೌನ್ 400 ಜನರೊಟ್ಟಿಗೆ ಅನೇಕ ರೀತಿಯಲ್ಲಿ ಕಷ್ಟದಲ್ಲಿ, ಅನೇಕ ಅಡ್ಡಿಗಳಲ್ಲಿ, ಅನೇಕ ಗುಣಗುಟ್ಟುವ ಜನರೊಟ್ಟಿಗೆ ಆತನು ಲಾಕ್ಡೌನ್ ಆಗಿರುವಾಗಲೂ ಆತನು ಅವರೊಟ್ಟಿಗೆ ಕೂಡಿ ಆತನು ಯಾವ ಗಲಿಬಿಲಿಗೆ ಹೋಗಲಿಲ್ಲ. ಅವರೊಟ್ಟಿಗೆ ಆತನು ಸೇರಿ ಅವರಿಗೆ ಹೇಳ್ತಾನೆ, ನನ್ನ ಪ್ರಾಣ ಯೆಹೋ ಕರ್ತನಲ್ಲಿ ಹೊಗಳುವುದು ಎಂಬುದಾಗಿ ಆತನು ಹೇಳ್ತಾನೆ. ಆಮೇಲೆ ಆತನು ಹೇಳ್ತಾನೆ, ನನ್ನ ಸಂಗಡ ಕರ್ತನನ್ನು ಘನಪಡಿಸಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ ಎಂಬುದಾಗಿ ಆ ಸ್ಥಿತಿಯನ್ನು ದೇವರನ್ನು ಸ್ತುತಿಸುವುದಕ್ಕೆ ಮಾರ್ಪಡಿಸ್ತಾನೆ. David was not praising God or worshiping God because something good was happening in his life. No, look at the situation. He's in this most bad situation, or the worst situation of his life is this. He would have asked God, why are you doing this to me? You anointed me, Lord. I did not tell you that I want to become king. You are the one who anointed me, God. I did not tell you I want to go and fight Goliath. You led me there. There are a lot of questions that have gone in his heart and mind, but he does not question God, but he begins to, praise God. He begins to respond to God, in declaring God's goodness and being grateful and thankful to him. ಆದರೆ ಇಲ್ಲಿ ನಾವು ನೋಡ್ತೇವೆ ಅಂದರೆ ದಾವೀದನಲ್ಲಿದ್ದಂಥ ಒಂದು ಒಳ್ಳೆಯ ಗುಣ ಏನಂದರೆ ಆತನು ದೇವರ ಮುಂದೆ
ತಾನು ಗಲಿಬಿಲಿ ಆಗಲಿಲ್ಲ, ದೇವರಿಗೆ ಪ್ರಶ್ನೆ ಹಾಕಲಿಲ್ಲ. ದೇವರೇ, ನಾನು ಗೋಲಿಯಾತನ್ನು ಕೊಲ್ಲಬೇಕಂತಲ್ಲ, ನೀನು ನನ್ನ ನಡೆಸಿದ್ದು, ಅದು ನಾನು ಮಾಡಿದೆ. ಹಾಗಾದರೆ ನೀನು ನನ್ನನ್ನು ರಾಜನಾಗಿ ಅಭಿಷೇಕ ಮಾಡಿದ್ದು ನಾನು ಬೇಕಂತ ಹೇಳಿದಲ್ಲ, ನೀನು ಮಾಡಿದ್ದು. ಆದ್ದರಿಂದ ಈ ಎಲ್ಲ ಸಂಗತಿಗಳನ್ನು ಹಾದು ಹೋಗೋದಕ್ಕೆ ಯಾಕೆ ಎಂಬುದಾಗಿ ಅವನು ಗುಣಗಟ್ಟಲಿಲ್ಲ. ಆದರೆ ಇಂಥ ಸ್ಥಿತಿಯಲ್ಲಿಯೂ ಆತನು ಹಾದು ಹೋದಾಗ ಅವನು ದೇವರನ್ನು ಕೊಂಡಾಡುತ್ತಾನೆ ಮತ್ತು ಈ 400 ಜನರನ್ನು ಆತನು ಪ್ರೋತ್ಸಾಹಿಸಿ ನಾವು ಒಟ್ಟಾಗಿ ದೇವರನ್ನು ಘನಪಡಿಸೋಣ ಎಂಬುದಾಗಿ ಅವರನ್ನು ಸಹ ಪ್ರೋತ್ಸಾಹಿಸ್ತಾನೆ. Church, this is why we need to praise and worship God. ಅದಕ್ಕೋಸ್ಕರವಾಗಿ ಸಭೆಯೇ ನಾವು ದೇವರನ್ನು ಆರಾಧಿಸಬೇಕು, ಆತನನ್ನು ಘನಪಡಿಸುವರಾಗಬೇಕು. We praise God, or our praise and worship to God is a response to God's love and goodness over our lives. ದೇವರನ್ನು ಸ್ತುತಿಸುವುದು, ಘನಪಡಿಸುವುದು ಏನಾಗಿದೆ ಎಂಬುದಾಗಿ ತೋರಿಸ್ತದೆ. ಏನೆಂದರೆ ದೇವರಿಗೆ ದೇವರ ಉಪಕಾರವನ್ನು, ದೇವರು ಮಾಡಿದ ಕೃತಜ್ಞತೆಯನ್ನು ನಾವು ದೇವರಿಗೆ ವಾಪಸ್ ಕೊಡ್ತಾ ಇದ್ದೇವೆ. It's not always about that we're always, that we feel good and therefore whenever we feel good we will sing songs, we will praise Him. When we don't feel good we will not praise Him. No, David said, verse 1, he says, I will bless the Lord at all times. He's not saying I will bless the Lord only at good times and at bad times I will. No. He's saying I will bless the Lord at all times. His praise shall continuously be in my mouth. ಇಲ್ಲಿ ನಾವು ನೋಡ್ತೇವೆ ಅಂದರೆ, ನಾವು ಒಳ್ಳೆಯ ಸಮಯದಲ್ಲಿ ನಮಗೆ ಒಳ್ಳೆಯದು ಸಿಕ್ಕಿದಾಗ, ನಮ್ಮ ಒಳ್ಳೆಯ ಸಮಯದಲ್ಲಿ ಹಾದು ಹೋಗುವಾಗ ನಾವು ಸಂತೋಷದಿಂದ ದೇವರನ್ನು ಸ್ತುತಿಸೋದಕ್ಕೆ ತೊಡಗ್ತೇವೆ. ಆದರೆ ಇಲ್ಲಿ ನೋಡಿ, ದಾವೀದನು ಆತನು ಹೇಳ್ತಾನೆ, ಅಂಥ ಕಷ್ಟ ಕಾಲದಲ್ಲಿ ಆತನು ಇಂಥ ಲಾಕ್ಡೌನ್ನಲ್ಲಿ ಹಾದು ಹೋದಾಗಲೂ ಆತನು ಹೇಳ್ತಾನೆ, ನಾನು ಎಲ್ಲ ಕಾಲದಲ್ಲಿ ಕರ್ತನನ್ನು ಸ್ತುತಿಸುವನು, ಆತನ ಸ್ತೋತ್ರ ಯಾವಾಗಲೂ ನನ್ನ ಬಾಯಿಲಿರುವುದು ಎಂಬುದಾಗಿ. Hallelujah. Hallelujah. During this lockdown, church, let's encourage ourselves. Let's look back at all that God has done in our lives. Let's and as we read the scriptures, all God's goodness and God's love, and let's begin to praise Him for that. Maybe our situation is not right. Yes. Our future is bleak. Yes. But hey, our God is still God on the throne. He's still a good Father. He's still faithful. He's still merciful. And we need to, like David during these times, to praise the Lord, to join together in your homes, in your families, instead of complaining and cribbing and criticizing, to come together and praise God, to exalt God, to make your boast in God. ಅದರಿಂದ ಪ್ರಿಯರೇ, ನಾವು ಹಾದು ಹೋಗುವಂಥ ಈ ಸಮಯ ಅದು ಸಂತೋಷವಿಲ್ಲ, ಅನೇಕ ಭಯ ಇದೆ, ನಮಗೆ ಒಂದು ಭವಿಷ್ಯ ಇಲ್ಲ, ಅನೇಕ ಕಾರ್ಯಗಳಿದೆ. ಆದರೆ ನಾವು ದಾವೀದನ ಹಾಗೆ ನಾವು ದೇವರನ್ನು ನಾವು ಸ್ತುತಿಸುವುದಕ್ಕೂ, ಆತನಲ್ಲಿ ಹೊಗಳುವುದಕ್ಕೂ, ಆತನನ್ನು ಕೊಂಡಾಡುವುದಕ್ಕೂ ನಾವು ತೊಡಗುವುದಾದರೆ ನಾವು ನೋಡ್ತೇವೆ ಅಂತ ಹೇಳಿದ್ರೆ ನಮ್ಮ ಸ್ಥಿತಿಗತಿಗಳನ್ನು ದೇವರು ಬದಲಾಯಿಸುವುದಕ್ಕೆ ಸಾಧ್ಯ. This last week we suddenly remembered that on the 29th of April, it was 31 years ago on that particular day, as a family we moved into Belgaum to serve God. ಸೊ ಅದಕ್ಕೋಸ್ಕರವಾಗಿ ಕಳೆದ ನಾವು ನೋಡ್ತೇವೆ ಅಂತ ಹೇಳಿದ್ರೆ ಏಪ್ರಿಲ್ 29ನೇ ತಾರೀಕಿಗೆ ನಾವು ಕುಟುಂಬವಾಗಿ ನಾವು ಇಲ್ಲಿ ಬೆಲ್ಗಾಮಿಗೆ 31 ವರ್ಷ ಆಯಿತು ಬೆಲ್ಗಾಮ್ ಬಂದು ಅದನ್ನು ನಾವು ಧ್ಯಾನ ಮಾಡಿದ್ದೀವಿ. And so we were taking time to think and recollect about how our beginning was and all the people, how God brought them one by one, and some of you, who have been with us since maybe those year, from the year 89 or 90 onwards, and we began to remember all those people who were there with us, and we tried contacting some of them, and we began to pray and for all those people, and we began to thank and praise God. It was such a good time, for us to remember, God's goodness and grace over our lives, and to just to thank Him and praise Him. ನಾವು ನೋಡ್ತೇವೆ ಅಂತ ಹೇಳಿದ್ರೆ 1989ನೇ ಏಪ್ರಿಲಲ್ಲಿ ನಾವು ಬೆಲ್ಗಾಮಿಗೆ ಕುಟುಂಬವಾಗಿ ಬಂದು ದೇವರ ಸೇವೆಯನ್ನು ಪ್ರಾರಂಭಿಸಿದ ಸಮಯ, ಅದನ್ನು ನೆನೆಸ್ತಾ ಇದ್ವಿ. ನಮ್ಮೊಟ್ಟಿಗೆ ಆಗ ಇದ್ದಂಥ ಜನರನ್ನು ನಾವು ನೆನೆಸಿದ್ವಿ. ಅವರಿಗೆ ನಾವು ಫೋನ್ ಮುಖಾಂತರವಾಗಿ ಕರೆಯುವುದಕ್ಕೆ ನಾವು ಪ್ರಯತ್ನಿಸಿದ್ವಿ. ಆ ರೀತಿಯಲ್ಲಿ ನಾವು ದೇವರು ಮಾಡಿದಂಥ ಸಹಾಯಗಳನ್ನು, ದೇವರು ನಮ್ಮ ನಡೆಸಿದ ವಿಧಾನವನ್ನು ನಾವು ನೆನೆಸಿ ಆತನನ್ನು ಸ್ತುತಿಸ್ತಾ ಇದ್ವಿ. Hallelujah. Hallelujah. Let's continuously praise God. ನಾವು ನಿರಂತರವಾಗಿ ದೇವರನ್ನು ಸ್ತುತಿಸ್ತಾ ಮುಂದೆ ಹೋಗೋಣ. Look at David. Look at verse 5. He says, look to the Lord. Those who look to the Lord
and were radiant. They looked to him and were radiant, and their faces were not ashamed. 5ನೇ ಕೀರ್ತನೆ 34 5ನೇ ವಚನ ಹೇಳ್ತದೆ, ಅವರು ಆತನನ್ನು ದೃಷ್ಟಿಸಿ ಪ್ರಕಾಶ ಹೊಂದಿದರು, ಅವ್ರ ಮುಖ ನಾಚಿಕೆ ಪಡಲಿಲ್ಲ. He was continuously looking to God, and the more he, along with all his 400 men, began to look to God, the Bible says their faces became radiant. ಇಲ್ಲಿ ನೋಡುತ್ತೇವೆ, ದಾವೀದನು ಮತ್ತೆ 400 ಜನರು ಅವರು ನಿರಂತರವಾಗಿ ದೇವರ ಮುಖವನ್ನು ದೃಷ್ಟಿ ಮಾಡುತ್ತಾ ಅವರು ಮುಖ ಲಜ್ಜೆಗಡಲಿಲ್ಲ ಅಂತ ಹೇಳ್ತಾನೆ. Jesus in Matthew, he says, you are the light of the world. ಸೊ ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾನೆ, ನೀವೇ ಲೋಕಕ್ಕೆ ಬೆಳಕಾಗಿದ್ದೀರಿ. Jesus, God wants in this dark world that we're living in, God wants us to be the light, in this dark world. ಈ ಅಂಧಕಾರ ತುಂಬಿದಂತ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ನಮ್ಮಿಂದ ಇಚ್ಛಿಸ್ತಾನೆ ಅಂದ್ರೆ ಅವರಿಗೆ ಲೋಕಕ್ಕೆ ನಾವು ಪ್ರಕಾಶವುಳ್ಳವರಾಗಬೇಕು. But how can we be the light? We don't have light in ourselves, or we cannot. We don't have the capacity, to produce light within ourselves. How can we be the light? ಹೇಗೆ ನಾವು ಈ ಪ್ರಕಾಶ ಆಗ್ಬೋದು? ನಮ್ಮ ಹತ್ರ ಆ ಪ್ರಕಾಶ ಲೈಟ್ ಇಲ್ಲ, ಆ ಪ್ರಕಾಶ ಇಲ್ಲ. ಹಾಗಾದ್ರೆ ನಾವು ಹೇಗೆ ಈ ಪ್ರಕಾಶವನ್ನು ನಾವು ಮತ್ತೊಬ್ಬರಿಗೆ ತೋರಿಸಬಹುದು? But we know that Jesus said that he is the light of the world. So the more we look to Jesus Christ, the more we look to Jesus, who is the light of the world, his light begins to shine in our life, and our life begins to radiate and reflect his light to the dark world around us. ನಾವು ಹೇಗೆ ಪ್ರಕಾಶಿಸಬಹುದು ಎಂಬುದಾಗಿ ಹೇಳುವುದಾದರೆ, ಯೇಸು ಕ್ರಿಸ್ತನು ಪ್ರಕಾಶವಾಗಿರುವುದರಿಂದ ನಾವು ಯೇಸು ಕ್ರಿಸ್ತನನ್ನು ದೃಷ್ಟಿಸುವಾಗ ಅವನ ಪ್ರಕಾಶ, ಯೇಸುವಿನ ಪ್ರಕಾಶವು ನಮ್ಮ ಮುಖದಲ್ಲಿ ಹೊಳೆಯುತ್ತದೆ. ನಾವು ಈ ಲೋಕಕ್ಕೆ ಪ್ರಕಾಶ ಕೊಡುವವರಾಗುತ್ತೇವೆ. That's exactly what David happened. When all these people came, David did not have any solution for them. He did not have any answers. Probably those people thought that David will save them. David will protect them from their debtors and the people who are after them. But David himself was running away from Saul. He told all those 400 men, I don't have solution for you. I have no answers for you. But let us together look to God. Let us together, praise him and exalt him. And when they did it, the Bible says what? That their faces were radiant. ಇಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಆ 400 ಜನ ದಾವೀದನ ಹತ್ರ ಬರ್ತಾರೆ. ಅನೇಕ ಕಷ್ಟದಲ್ಲಿ, ಅನೇಕ ತೊಂದರೆಯಲ್ಲಿ, ಸಾಲಗಾರರು ಅವ್ರನ್ನ ಹಿಡಿಯುವಂಥ ಸ್ಥಿತಿಗತಿಗಳಲ್ಲಿ ಇದ್ದರೂ ಸಹ ಅವರು ಅವನ ಕಡೆಗೆ ಬರುವಾಗ ಆತನ ಹತ್ರ ಏನೋ ಒಂದು ಬಿಡುಗಡೆ ಇರಲಿಲ್ಲ. ಅವನು ಕಷ್ಟದಲ್ಲಿ ಇದ್ದನು, ಅವನು ಭಯದಲ್ಲಿ ಇದ್ದನು. ಆದರೆ ಅವರು ಮಾಡಿದ್ದೇನೆಂದರೆ, ಆತನು ಅವರು 400 ಜನ ಒಟ್ಟಿಗೆ ಸೇರಿ ದೇವರ ಮುಖವನ್ನು ಅವರು ಹುಡುಕುವಾಗ, ದೇವರನ್ನು ಸ್ತುತಿಸುವಾಗ ದೇವರು ಅವರನ್ನು ಪ್ರಕಾಶಿಸುವ ಹಾಗೆ ಮಾಡಿದನು. Amen. And as they kept looking to God, not only did they praise him, not only did they worship him, there's something else that he did. Look at verse 6. He says, this poor man cried out, and the Lord heard him and saved him out of all his troubles. 6ನೇ ವಚನದಲ್ಲಿ ಹೇಳ್ತದೆ, ಈ ಬಡವನು ಮೊರೆ ಇಡಲು ಕರ್ತನು ಅದನ್ನು ಕೇಳಿ ಆತನು ಎಲ್ಲಾ ಇಕ್ಕಟ್ಟಿನೊಳಗಿಂದ ಅವರನ್ನು ರಕ್ಷಿಸಿದನು. Hallelujah. He not only looked to God and praising him and worshiping him and giving him thanks, but he also began to pray and cry out to God. ಇಲ್ಲಿ ನೋಡುತ್ತೇವೆ, ಆತನು ದೇವರನ್ನು ಸ್ತುತಿಸಿದ್ದು ಮತ್ತೆ ಆತನನ್ನು ಕೊಂಡಾಡಿದ್ದು ಮಾತ್ರವಲ್ಲ, ಆತನು ಈ ದೇವರ ಕಡೆಗೆ ನೋಡಿ ಆತನ ಕಡೆಗೆ ಪ್ರಾರ್ಥನೆ ಮಾಡಿ ಆ ದೇವರು ಎಲ್ಲ ಇಕ್ಕಟ್ಟಿನಿಂದ ಅವರನ್ನು ಬಿಡಿಸಿದನು. Hallelujah. I like how the verse says, he says, this poor man cried out and the Lord heard him and saved him out of how many troubles? All of his troubles. ಅದಕ್ಕೆ ಇಲ್ಲಿ ನಾವು ನೋಡುತ್ತೇವೆ, ಕೀರ್ತನೆ 34ನೇ ವಚನದಲ್ಲಿ ಆತನು ಹೇಳ್ತಾನೆ, ಈ ಬಡವನು ಮೊರೆ ಇಡಲು ಕರ್ತನು ಅದನ್ನು ಕೇಳಿ ಅವನು ಎಲ್ಲಾ ಇಕ್ಕಟ್ಟುಗಳ ಒಳಗಿಂದ ಅವರನ್ನು ರಕ್ಷಿಸಿದನೆಂಬುದಾಗಿ. ಎಲ್ಲ ಇಕ್ಕಟ್ಟುಗಳಿಂದ ರಕ್ಷಿಸಿ. This is the time for us to look to God. This is the time for also in hope and in faith to cry out to God, to pray to God for our own lives, for our families, for our friends, for our city and our state and for our land. This is the time for us to pray. Because why? Because our God will hear our prayer. God hears our prayers in the lockdown. Amen. That's what the Bible says. David cried out to God, and what happened? The Lord
heard him, and the Lord saved him or delivered him out of his troubles. ಅದರಿಂದ ಪ್ರಿಯರೇ, ಇದೇ ಸಮಯ ನಾವು ದೇವರನ್ನು ಸ್ತುತಿಸಿ ಕೊಂಡಾಡುವ ಸಮಯ, ಇದೇ ಸಮಯ ನಾವು ದೇವರ ಕಡೆಗೆ ನೋಡಿ ಪ್ರಕಾಶವನ್ನು ಹೊಂದುವ ಸಮಯ, ಇದೇ ಸಮಯ ನಾವು ದೇವರ ಕಡೆಗೆ ನಾವು ಪ್ರಾರ್ಥಿಸಿ ಅವನಿಂದ ಎಲ್ಲ ಸಹಾಯಗಳನ್ನು ಹೊಂದಿಕೊಂಡು ಬಿಡುಗಡೆ ಹೊಂದುವಂಥ ಸಮಯವಾಗಿದೆ. Amen. The same thing says in verse 15 and verse 17 also. David is saying, let's read verse 15. 15ನೇ ವಚನದಲ್ಲಿ ಸಹ ನಾವು ಅದನ್ನೇ ಓದ್ತೇವೆ. 34:15ನೇ ವಚನ. It says, the eyes of the Lord are on the righteous, and his ears are open to their cry. ಇಲ್ಲಿ ನಾವು ನೋಡ್ತೇವೆ ಅಂದರೆ 15ನೇ ವಚನ ಹೇಳ್ತದೆ, ಯೆಹೋವನು ನೀತಿವಂತರನ್ನು ಕಾಪಾಡುವನು, ಅವನು ಅವರ ಪ್ರಾರ್ಥನೆಗೆ ಕಿವಿಗೊಡುವನು. Hallelujah. Hallelujah. This is our God. ಇದೇ ನಮ್ಮ We ದೇವರಾಗಿದ್ದಾನೆ. may be fearful, we may be afraid. We are surrounded by all people who are also scared and afraid, and we are in this lockdown. But when we cry out to God, God hears our prayer. His ears are towards us. ನಾವು ಲಾಕ್ಡೌನ್ ಅಲ್ಲಿ ಇದ್ದೇವೆ. ನಮ್ಮ ಸುತ್ತಮುತ್ತಲು ಇರುವಂತ ಜನರು ಭಯದಲ್ಲಿ ಲಾಕ್ಡೌನ್ ಅಲ್ಲಿ ಇದ್ದಾರೆ. ಆದರೆ ನಾವು ದೇವರ ಕಡೆಗೆ ನಾವು ದೇವರ ಕಡೆಗೆ ಆತನ ನೋಡಿ ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆತನ ಬಿಡುಗಡೆ ಕೊಡುವ. Look at verse 17. He says, the righteous cry out, and the Lord hears and delivers them out of all their troubles. 34:17ನೇ ವಚನ ಹೇಳ್ತದೆ, ಯೆಹೋವನು ಪ್ರಾರ್ಥಿಸಿರಿ, ಆತನು ನಿಮಗೆ ಕಿವಿಗೊಡುವನು, ನಿಮ್ಮನ್ನು ಎಲ್ಲಾ ಇಕ್ಕಟ್ಟುಗಳಿಂದ ರಕ್ಷಿಸುವನು ಎಂಬುದಾಗಿ ಹೇಳ್ತದೆ. Hallelujah. Hello church, this is who our God is. We are in a lockdown. Yes, we may be fearful. It's okay. We may have all these emotions, thinking about our future, thinking about our present scenario, maybe our family, our children. We may be fearful and anxious and worried. But hey, like David, let us look to God. Let's keep praising him. Let's keep remembering all that he has done for us in the past and giving him thanks. But let's also begin to cry out to him, begin to pray out, pray to him, because he's a God who hears us and is a God who delivers us. ಅದರಿಂದ ಸಭೆ ನಾವು ಮಾಡಬೇಕಾಗಿದೆ ಏನಂತ ಹೇಳಿದ್ರೆ, ದಾವೀದನು ಮಾಡಿದ ಹಾಗೆ ನಾವು ಈ ಒಂದು ಲಾಕ್ಡೌನ್ನಲ್ಲಿರುವಾಗ ಇಂಥ ಒಂದು ಸ್ಥಿತಿಗತಿಗಳಲ್ಲಿ ನಾವು ಹಾದು ಹೋಗುವಾಗ ನಾವು ಮಾಡಬೇಕಾಗಿದ್ದೇನು, ನಾವು ದೇವರ ಕಡೆಗೆ ನೋಡಿ ಆತನು ಸ್ತುತಿಸುವರಾಗಬೇಕು. ನಾವು ದೇವರ ಮುಖವನ್ನು ನೋಡಿ ಆ ಪ್ರಕಾಶವನ್ನು ಹೊಂದಿಕೊಳ್ಳೋರಾಗಬೇಕು. ನಾವು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿ ನಾವು ಎಲ್ಲ ಇಕ್ಕಟ್ಟುಗಳಿಂದ ಕಷ್ಟಗಳಿಂದ ರಕ್ಷಿಸಿಕೊಳ್ಳಬೇಕು. Hallelujah. Hallelujah. How good our God is. ಎಷ್ಟು ಒಳ್ಳೆಯವನು ನಮ್ಮ ದೇವರು. What else he does? ಮತ್ತೇನು ಆತನು ಮಾಡ್ತಾನೆ? Look at what he did for David and his 400 men. Verse 7. This is what God does. He says, the angel of the Lord encamps all around those who fear him and delivers. ದೇವರು ದಾವೀದನಿಗೂ ಈ 400 ಜನರಿಗೆ ದೇವರು ಮಾಡಿದ್ದೇನು. 34:7ನೇ ವಚನ ಹೇಳ್ತಾರೆ, ಯೆಹೋವನ ಭಕ್ತರು ಸುತ್ತಲೂ ಆ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡಿದನು. Hallelujah. This is who our God is. This is how good he is. He sends his angels to guard us and to protect us, surround us so that we are delivered, so that he saves us and delivers us. ಆದ್ದರಿಂದ ದೇವರು ನಾವು ಈ ತರವಾಗಿ ಮಾಡುವ ಸಮಯದಲ್ಲಿ, ದೇವರ ಮುಖವನ್ನು ನೋಡುವ ಸಮಯದಲ್ಲಿ ದೇವರು ಮಾಡೋದೇನು, ಇಲ್ಲಿ ನಾವು 7ನೇ ವಚನದಲ್ಲಿ ಓದಿದ ಹಾಗೆ ಆತನು ತನ್ನ ದೂತರನ್ನು ಕಳಿಸಿ ಅವರು ತನ್ನ ಭಕ್ತರನ್ನು ಆತನು ಕಾಪಾಡುತ್ತಾನೆ. Hallelujah. And that's why David says in verse 8 and to 10, he says, oh, taste and see that the Lord is good. Blessed is the man who trusts in him. ಅದಕ್ಕೋಸ್ಕರವಾಗಿ ನಾವು ಕೀರ್ತನೆ 34:8, 9, 10ನೇ ವಚನದಲ್ಲಿ ಓದ್ತೇವೆ, ಯೆಹೋವನು ಎಷ್ಟು ಒಳ್ಳೆಯವನೆಂಬುದು ಅನುಭವದಿಂದ ತಿಳಿದುಕೊಳ್ಳ್ರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಭಾಗ್ಯವಂತರು. Hallelujah. Hallelujah. And verse 9 says, oh, fear the Lord, or in other words you can say, worship the Lord, you his saints, because there is no want to those, or there is no lack for those who fear him, or for those who worship him. 9ನೇ ವಚನದ ಹೇಳ್ತದೆ, ಯೆಹೋವನ ಜನರೇ ಆತನನ್ನು ಆರಾಧಿಸಿರಿ, ಆತನ ಭಕ್ತರಿಗೆ ಬೇರೆ ಯಾವ ಆಶ್ರಯ ಸ್ಥಾನ ಇಲ್ಲ. Hallelujah. Hallelujah. This is the time for us to
taste and see how good He is to us. ಈ ಒಂದು ಸಮಯ ದೇವರನ್ನು ಒಳ್ಳೆಯವನೆಂಬುದಾಗಿ ಅನುಭವದಿಂದ ತಿಳಿದುಕೊಳ್ಳುವಂತ ಸಮಯ. Yeah, this is the time for us to put our faith in Him, to trust Him with our lives, to trust Him with our future. This is the time for us to come before God and in humility say, God, these are my fears, God. This is what I'm anxious about. But God, I want to trust in you because I know that you're a good God. Because I know that you hear my cry. Because I know that when I look to you, Lord, my face will be radiant and you will not only bring light into my life, but you'll also make me a light to the people around me, oh God. ಅದಕ್ಕೋಸ್ಕರವಾಗಿ ಇಂಥ ಸಮಯದಲ್ಲಿ ನಾವು ಆತನ ಸನ್ನಿಧಾನಕ್ಕೆ ಬಂದು ಈ ರೀತಿಯಲ್ಲಿ ಹೇಳುವಾಗ ನಾವು ಹೇಳ್ಬೋದು, ಸ್ವಾಮಿ, ನಾನು ಹಾದು ಹೋಗುವಂಥ ಸ್ಥಿತಿ ಇಂಥದ್ದಾಗಿದೆ, ಭಯ, ಭೀತಿ ಮತ್ತು ಅನೇಕ ರೀತಿಯಲ್ಲಿರುವಂಥ ಕಷ್ಟದ ಸ್ಥಿತಿಯಾಗಿದೆ. ಆದರೆ ನಾನು ನಿನ್ನ ಕಡೆಗೆ ನೋಡಿ ಪ್ರಾರ್ಥಿಸುವಾಗ ನೀನು ಅದನ್ನೆಲ್ಲ ಬದಲಾಯಿಸಿ ನನಗೆ ಬಿಡುಗಡೆ ಕೊಡುವನಾಗಿದ್ದೀಯ ಎಂಬುದಾಗಿ. Hallelujah. Hallelujah. Verse 10 says, again he says, the young lions lack and suffer hunger, but those who seek the Lord shall not lack any good thing. Amen. 34ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ ಯಾವುದಕ್ಕೂ ಕಡಿಮೆ ಇಲ್ಲ. Hallelujah. The young lions looking for prey, the hunting lions, in other words, the hunting lions, they may lack and they may suffer hunger, but you and I, the children of God, as we seek the Lord, during this time of lockdown also, God's promise is that we shall not lack any good thing. ಇಲ್ಲಿ ನಾವು ನೋಡುತ್ತೇವೆ, ಯೌವನ ಪ್ರಾಯದ ಸಿಂಹಗಳು ಅವರಿಗೆ ಒಂದು ವೇಳೆ ಅವರಿಗೆ ಬೇಟೆ ಸಿಕ್ಕಿದ್ದು ಉಪವಾಸವಾಗಿರ್ತಾರೆ, ಆದರೆ ಯೆಹೋವನ ಸನ್ನಿಧಾನದಲ್ಲಿ ಬೇಡುವವರಿಗೆ ಯಾವುದು ಕೊರತೆ ಇಲ್ಲ. Hallelujah. How good our God is, church. ಎಷ್ಟು ಒಳ್ಳೆಯವನಾಗಿದ್ದಾನೆ ನಮ್ಮ ದೇವರ ಸಭೆ. Oh, David is afraid. He's in this lockdown and he's also accompanied by 400 other men who are all disturbed and discouraged and depressed and afraid. But as he begins to look to God, as he begins to praise God, as he begins to thank God, and as he begins to cry out to God, look at how God so beautifully, responds to him. How God beautifully, helps him and brings him out of all his troubles. ನೋಡ್ರಿ, ದಾವೀದನು ಮತ್ತೆ 400 ಜನರು ಆತನು ಅವ್ರ ಕಷ್ಟದಲ್ಲಿ, ನಷ್ಟದಲ್ಲಿ, ಅನೇಕ ಭೀತಿ, ಭಯದಲ್ಲಿ ಇದ್ದಂಥ ಜನರು ಅವರು ದೇವರನ್ನು ಸ್ತುತಿಸಿ ದೇವರ ಕಡೆಗೆ ನೋಡಿ ಪ್ರಾರ್ಥಿಸಿ ದೇವರ ಸನ್ನಿಧಾನದಲ್ಲಿ ದೇವರು ಒಳ್ಳೆಯವನೆಂಬುದಾಗಿ ಹೇಳಿದಾಗ ದೇವರು ಇಂಥ ಎಲ್ಲ ಸ್ಥಿತಿಗಳನ್ನು ಬದಲಾಯಿಸಿ ಅವರಿಗೆ ಒಂದು ಬಿಡುಗಡೆಯನ್ನು ಕೊಟ್ಟನು. Amen. Hallelujah. Amen. Hallelujah. Look at verse 11. Again, David is again inviting. He says, come, children, listen to me and I will teach you the fear of the Lord. ಇಲ್ಲಿ 34ನೇ ಕೀರ್ತನೆ 11ನೇ ವಚನದಲ್ಲಿ ದಾವೀದನು ಹೇಳ್ತಾನೆ, ಮಕ್ಕಳರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ಯೆಹೋವನಲ್ಲಿ ನಿಮಗೆ ಬೇಕಾಗಿರುವುದನ್ನು ಭಯಭಕ್ತಿಯನ್ನು ಕಲಿಸುವನು. And then he says in verse 12, he says, who is the man who desires life and loves many days that he may see good? ಸೊ ಇಲ್ಲಿ ನೋಡ್ತೇವೆ 12ನೇ ವಚನದಲ್ಲಿ ಹೇಳ್ತೇವೆ, ದೀರ್ಘಾಯುಸ್ಸು ಬೇಕೋ, ಬಹುಕಾಲ ಸುಖವನ್ನು ಅನುಭವಿಸಬೇಕೋ. Amen. God wants to give us life, and he says, if you desire life, if you desire to see good days, many good days, he's asking a question, do you want to live life and do you want to see many good days? ಸೊ ಇಲ್ಲಿ ದಾವೀದನು ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ನೀವು ಅನೇಕ ದಿವಸ ಬದುಕಬೇಕಾ, ಒಳ್ಳೆಯ ದಿವಸಗಳನ್ನು ನೋಡಬೇಕಾ ಎಂಬುದಾಗಿ ಅವರಿಗೆ ಕೇಳ್ತಾ ಇದ್ದಾನೆ. And then he says verse 13, 13ನೇ ವಚನ ಹೇಳ್ತದೆ, keep your tongue from evil and your lips from speaking deceit. ಹಾಗಾದ್ರೆ ನೀವು ಬಹುಕಾಲ ಬದುಕಬೇಕಾ, ಒಳ್ಳೆಯದನ್ನು ನೋಡ್ಬೇಕಾ, ಹಾಗಾದ್ರೆ ಕೆಟ್ಟದನ್ನು ಮಾತಾಡದಂತೆ ನಾಲಿಗೆಯನ್ನು ಕಾದುಕೊಳ್ಳ್ರಿ, ಸುಳ್ಳಾಡದಂತೆ ತುಟಿಗಳನ್ನು ಇಟ್ಟುಕೊಳ್ಳ್ರಿ ಎಂಬುದಾಗಿ ಹೇಳ್ತಾರೆ. Verse 14 says, depart from evil and do good, seek peace and pursue it. 14ನೇ ವಚನ ಹೇಳ್ತದೆ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದವುಗಳನ್ನು ಮಾಡಿರಿ, ಸಮಾಧಾನವನ್ನು ಬಯಸಿ ಅದನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿರಿ. Yes, dear people of God, during this lockdown, we need to depart from evil and do good. We need to seek peace and pursue, peace, pursue Jesus Christ, pursue his peace
in our lives. ಸೊ ಅದಕ್ಕೋಸ್ಕರವಾಗಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇಂತಹ ಲಾಕ್ಡೌನ್ ಅಲ್ಲಿ ಇರುವಾಗ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಬೇಕು. ಸಮಾಧಾನವನ್ನು ಯೇಸು ಕೊಡುವಂತ ಸಮಾಧಾನವನ್ನು ಬಯಸಬೇಕು. ಅದನ್ನು ನಾವು ಪಡೆದುಕೊಳ್ಳಲು ಪ್ರಯತ್ನಿಸೋಣ. We need to keep our tongue from evil. We need to refrain ourselves from speaking deceit or speaking or criticizing or complaining or grumbling or refrain. The Bible says refrain or stop from doing that. And do what? Use that. Use our lips, to glorify God. Use our lips to praise God. Use our lips to remember all that God has done for us in the past, and begin to thank Him and begin to praise Him, and also, begin to cry out to Him and pray to Him and seek Him. ಹಾಗಾದ್ರೆ ಇವತ್ತು ನಾವು ಒಳ್ಳೆಯದನ್ನು ಹೊಂದ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಕೆಟ್ಟದನ್ನು ಮಾತಾಡದೆ, ನಾವು ಸುಳ್ಳಾಡದೆ, ನಮ್ಮ ನಾಲಿಗೆಯನ್ನು ನಾವು ಕೆಟ್ಟದಕ್ಕೆ ಉಪಯೋಗ ಮಾಡದೆ, ಬೇರೆಯವರ ತಪ್ಪುಗಳನ್ನು ಅಥವಾ ಅವರ ಕೆಟ್ಟದನ್ನು ಮಾತಾಡದೆ, ನಾವು ನಮ್ಮ ನಾಲಿಗೆಯಿಂದ ದೇವರನ್ನು ಸ್ತುತಿಸುತ್ತಾ, ದೇವರನ್ನು ಕೊಂಡಾಡುತ್ತಾ, ದೇವರ ಹತ್ರ ಪ್ರಾರ್ಥಿಸುತ್ತಾ ಮುಂದೆ ಹೋಗುವಾಗ ಎಲ್ಲ ಒಳ್ಳೆಯದನ್ನು ದೇವರು ತರುವನಾಗಿದ್ದಾನೆ. Peter also quotes the same verse in his epistles in 1 Peter chapter 3 verse 10. Also he says the same thing. He says 1 Peter 3:10 is, For he who would love life and see good days, let him refrain his tongue from evil and his lips from speaking deceit. ಸೊ ಪೇತ್ರನು ಸಹ 1 ಪೇತ್ರ 3ನೇ ಅಧ್ಯಾಯ 10ನೇ ವಚನದಲ್ಲಿಯೂ ಸಹ ಅದನ್ನೇ ಹೇಳ್ತಾನೆ. ಜೀವವನ್ನು ಪ್ರೀತಿಸಿ ಸುದಿನಗಳನ್ನು ನೋಡುವುದಕ್ಕೆ ಇಷ್ಟಪಡುವನು, ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯನ್ನು ಮಾತಾಡದ ಹಾಗೆ ತನ್ನ ತುಟಿಗಳನ್ನು ಬಿಗಿ ಹಿಡಿಯಲಿ ಎಂಬುದಾಗಿ ಹೇಳ್ತಾನೆ. Hallelujah. Oh, dear people of God, during this time, let's refrain, let's stop, from speaking or criticizing or complaining or putting one another down. Let's stop doing that. But like David, let's take time. Let's invite our family members. Maybe if you're together as a family, if they're all saved, let's invite them together. Come together and praise God. Think about all that God has done for your lives in this past year and in the past years, and how He saved you and how He delivered you and all His faithfulness, and begin to remember all of it and begin to praise God like David. Begin to boast in Him. Begin to declare His goodness, His grace over your lives. ಸೊ ಅದೇ ರೀತಿಯಲ್ಲಿ ನಾವು ಒಟ್ಟಾಗಿ ಲಾಕ್ಡೌನ್ ಅಲ್ಲಿ ನಮ್ಮ ಕುಟುಂಬದೊಡನೆ ಕೂತಿರುವಾಗ ನಾವು ನಮ್ಮ ಬಾಯಿಯಿಂದ, ನಮ್ಮ ನಾಲಿಗೆಯಿಂದ ಕೆಟ್ಟದನ್ನು ಮಾತಾಡದೆ, ಸುಳ್ಳನ್ನು ಮಾತಾಡದೆ, ಬೇರೆಯವರಿಗೆ ವಂಚನೆಯ ಮಾತುಗಳನ್ನು ನಾವು ಆಡದೆ, ನಾವು ಒಳ್ಳೆಯದನ್ನು ಮಾಡುವವರಾಗಿ ದೇವರನ್ನು ಸ್ತುತಿಸುವವರು, ದೇವರ ಹತ್ರ ಪ್ರಾರ್ಥಿಸುವವರು, ದೇವರನ್ನು ಕೊಂಡಾಡುವವರು ನಾವು ಆಗಿರುವ ಹಾಗೆ ಮಾಡುವಾಗ ಎಲ್ಲ ಕಾರ್ಯಗಳು ದೇವರು ನಮಗೆ ಮಾಡುವನಾಗಿದ್ದಾನೆ. Hallelujah. As we do it, the promise, like David says, he will bring life to us, and we will see many good days before us. ಹಾಗೆ ನಾವು ಮಾಡುವಂತ ಸಮಯದಲ್ಲಿ ಅನೇಕ ಒಳ್ಳೆಯ ದಿವಸಗಳು, ದೀರ್ಘಾಯಸ್ಸು, ಒಳ್ಳೆಯ ದಿವಸಗಳು ನಾವು ನೋಡುವರಾಗಿದ್ದೇವೆ. Amen. Many good days also means long life for us. ಸೊ ಒಳ್ಳೆ ದಿವಸಗಳು ಎಂಬುದಾಗಿ ನೋಡುವಾಗ ದೀರ್ಘಾಯಸ್ಸು, ಬಹುಕಾಲ ಸುಖವನ್ನು ಅನುಭವಿಸುವ ಹಾಗೆ ದೇವರು ಮಾಡ್ತಾನೆ. Hallelujah. Church, we may not have the answers, for our present situation and circumstances right now. ಈಗ ನಾವು ಹಾದು ಹೋಗುವಂತ ಸ್ಥಿತಿಗತಿಗಳಲ್ಲಿ ನಮಗೊಂದು ಉತ್ತರ ನಾವು ಕಂಡುಕೊಳ್ಳಕ್ ಸಾಧ್ಯ ಇಲ್ಲ. David did not have an answer. ದಾವೀದನು ಸಹ ಕಂಡುಕೊಳ್ಳಕ್ ಸಾಧ್ಯ He didn't do ಇಲ್ಲ. anything wrong. He was righteous before God. He was a simple, humble guy. But now Saul the king was after him to kill him. ದಾವೀದನು ಯಾವ ತಪ್ಪನ್ನು ಮಾಡಲಿಲ್ಲ, ಅವನು ಒಳ್ಳೆಯವನಾಗಿದ್ದ, ಅವನು ಒಳ್ಳೆಯದನ್ನೇ ಮಾಡಿದ್ದು. ಆದ್ರೆ ಸೌಲ ರಾಜನು ಅವನನ್ನು ಕೊಲ್ಲುವುದಕ್ಕೂ ಅವನ ಹಿಂದೆ ಓಡಾಡ್ತಾ ಇದ್ದ. And now he finds himself in a lockdown in this cave, and now 400 other men who are also discouraged, who are also depressed, who are also fearful. All such people come to him. What does he do? Oh, he looks to God. ಇಲ್ಲಿ ನಾವು ನೋಡುತ್ತೇವೆ ಇಂತಹ ಸ್ಥಿತಿಗತಿಗಳಲ್ಲಿ ದಾವೀದನು ಹಾದು ಹೋಗ್ತಾನೆ. 400 ಜನರೊಟ್ಟಿಗೆ ಅವನು ಲಾಕ್ ಡೌನ್ ನಲ್ಲಿ ಆತನು ಇರ್ತಾನೆ. ಮಾಡಿದ್ದೇನು?
ಆತನು ದೇವರ ಮುಖವನ್ನು ನೋಡಿ ದೇವರನ್ನು ಸ್ತುತಿಸಿ ದೇವರ ಹತ್ರ ಪ್ರಾರ್ಥಿಸ್ತಾನೆ. Hallelujah. Church, this is the time during this lockdown. Instead of simply asking questions to God, let's stay together as a family. As husbands and wives, as parents and children. Stay together in your homes. Let's stay together as a church. It's so important. Look at David. He stuck to them. They stayed together. They were all discouraged. They were all fearful. It is fine. But now is the time for us to stay together in your family, and as a family, in your homes, as a church, as pastors, as leaders, as a church. Now is the time for us to stick together and do what? And together look to God, and together praise Him, and together worship Him, and together, pray to God, pray for one another, pray for our churches, pray for our city, our state and our country. Now is the time for us to, come together and praise Him and pray to Him. ಅದಕ್ಕೋಸ್ಕರವಾಗಿ ಇಂಥ ಸಮಯದಲ್ಲಿ ಲಾಕ್ಡೌನ್ ಅಲ್ಲಿ ನಾವು ಇರುವಾಗಲೂ ನಾವು ಏನ್ ಮಾಡ್ಬೇಕಂತ ಹೇಳೋದಾದ್ರೆ ಇದನ್ನು ಮಾಡಿದ ಹಾಗೆ ನಾವೆಲ್ಲರೂ ಅವರನ್ನು ಒಟ್ಟಿಗೆ ಸೇರಿಸಿ ಅವರು ದೇವರನ್ನು ಕೊಂಡಾಡಿದರು, ದೇವರ ಹತ್ರ ಪ್ರಾರ್ಥಿಸಿದರು. ಹಾಗೆ ಮಾಡಿದಾಗ ದೇವರು ಅವರಿಗೆ ಎಲ್ಲ ಆಶ್ವಾಸನೆಯನ್ನು ಕೊಟ್ಟರು. ಹಾಗೆ ನಾವು ಮಾಡುವಾಗ ದೇವರು ನಾವು ಪ್ರಾರ್ಥಿಸೋಣ, ಒಬ್ಬರಿಗೊಬ್ಬರು ಪ್ರಾರ್ಥಿಸೋಣ, ನಮ್ಮ ಸಭೆಗಾಗಿ ಪ್ರಾರ್ಥಿಸೋಣ, ನಮ್ಮ ಈ ಡಿಸ್ಟಿಕ್ಕಿಗಾಗಿ, ನಮ್ಮ ಜಾಗಕ್ಕಾಗಿ, ನಾವು ಎಲ್ಲ ಕಾರ್ಯಗಳಿಗಾಗಿ ನಾವು ಪ್ರಾರ್ಥಿಸುವ ಸಮಯದಲ್ಲಿ ನಾವು ದೇವರು ನಮಗೆ ಕರ್ತನು ಎಲ್ಲ ಕಾರ್ಯಗಳನ್ನು ಒದಗಿಸಿಕೊಡುವುದಕ್ಕೆ ಶಕ್ತನಾಗಿರ್ತಾನೆ. Hallelujah. Our God is a good God. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. He is protecting us. ಆತನು ನಮ್ಮನ್ನು ಕಾಪಾಡುವನಾಗಿದ್ದಾನೆ. He hears our prayer and He will deliver. He delivered David and all his 400 men. ಇಲ್ಲಿ ನಾವು ನೋಡ್ತೇವೆ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆತನು ಬಿಡುಗಡೆ ಕೊಡ್ತಾನೆ. ದಾವೀದನಿಗೂ ಅವನ 400 ಜನರಿಗೆ ಅವರ ಪ್ರಾರ್ಥನೆ ಕೇಳಿ ಬಿಡುಗಡೆ ಕೊಟ್ಟ. What happened to David and his 400 men? ನಿಮಗೆ ಗೊತ್ತೇ ಇದೆಯಾ? ದಾವೀದನಿಗೂ ಅವನ 400 ಜನರಿಗೆ ಏನಾಯ್ತು? They did not die in that cave. ಆ ಗುಹೆಯಲ್ಲಿ ಅವರು ಸತ್ತು ಹೋಗ್ಲಿಲ್ಲ. No, God miraculously delivered them. ದೇವರು ಅದ್ಭುತವಾಗಿ ಅವರು ಅಲ್ಲಿಂದ ಬಿಡುಗಡೆ ಕೊಟ್ಟ. It did not happen in a day. ಒಂದು ದಿವಸ ನಡೀಲಿಲ್ಲ. But in a couple of days and time, weeks, God finally delivered David, and he went on to become the king of Israel. ಅಲ್ಲಿ ನೋಡ್ತೇವೆ, ಅಂತ ಗುಹೆಯಿಂದ 400 ಜನರು ಒಟ್ಟಿಗೆ ಇಂಥ ಕಷ್ಟದಲ್ಲಿ ಇರುವಾಗಲೂ ದೇವರು ಅವರನ್ನು ಬಿಡುಗಡೆ ಮಾಡಿ ಆ 400 ಜನರೊಟ್ಟಿಗೆ ಆತನು ಅರಸನಾಗಿ ಮಾರ್ಪಟ್ಟ. And what happened to all those men, discouraged, depressed, and fearful men who were with him? ಅಂತ ರೀತಿಯಲ್ಲಿ ಸಾಲಗಾರರು, ನಿರಾಶೆ ಹೊಂದಿದವರು, ಯಾವ ಭಯ ಭೀತಿಯಲ್ಲಿದ್ದಂತ ಜನರಿಗೆ ಏನಾಯ್ತು ಗೊತ್ತಾ? Some of them out of that group went on to become what the Bible calls as David's mighty men. ಇಲ್ಲಿ ನೋಡ್ತೇವೆ ಅಂದ್ರೆ ಅಂತ ಕೆಲವು ಜನರು, 400 ಜನರಲ್ಲಿ ಕೆಲವರು ದಾವೀದನ ಶೂರರಾಗಿ ಅವರು ಮಾರ್ಪಡ್ತಾರೆ. Think about this men who were in debt, who were discouraged, who were depressed, who was fearful, as they stayed together with David, as they kept looking to God together with David and prayed together with David, God transformed their lives. They went on to become powerful, mighty warriors. The Bible goes on to say in the book of Samuel that one person could go and kill 300 men or 800 men. They won victories for David. They won victories for Israel, and they became great and mighty men. The Bible calls them mighty men of David. ಇಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ದಾವೀದನೊಟ್ಟಿಗೆ ಇದ್ದಂತಹ 400 ಜನರು ಕಷ್ಟದಲ್ಲಿಯೂ ಭೀತಿಯಲ್ಲಿಯೂ, ಸಾಲಗಾರರು, ಅನೇಕ ಭಯ ಭೀತಿಯಲ್ಲಿ ಇದ್ದಂತಹ ಜನರು ಅವರು ದಾವೀದನೊಟ್ಟಿಗೆ ಒಟ್ಟಾಗಿ ಆತನ ಒಟ್ಟಿಗೆ ಇದ್ದದ್ರಿಂದ ಅವ್ರನ್ನ ನೋಡ್ತೇವೆ, ದೇವರು ಅವರನ್ನು ನಾವು ನೋಡ್ತೇವೆ ಅಂದ್ರೆ ಮಾರ್ಪಡಿಸಿ ಅವರು ದೊಡ್ಡ ಶೂರರಾಗಿ. ನಾವು ಒಂದು ಸಮಯದಲ್ಲಿ ಓದ್ತೇವೆ ಅಂದ್ರೆ ಒಬ್ಬ ಮನುಷ್ಯನು 1000 ಜನರನ್ನು ಎದುರಿಸ್ತಾನೆ. ಈ ರೀತಿಯಲ್ಲಿ ಶೂರರಾಗಿ ಅವರು ಯುದ್ಧ ವೀರರಾಗಿ ಅವರು ಮಾರ್ಪಟ್ಟು ಬರ್ತಾರೆ. Hallelujah. Church, this lockdown is not the end for us. ಅದರಿಂದ ಪ್ರಿಯ ಸಭೆ, ಈ ಲಾಕ್ಡೌನ್ ಒಂದು ಕೊನೆಯಲ್ಲ. This is not the end. This situation and circumstances is not the end of our lives. ಈ ಒಂದು ಸ್ಥಿತಿಗತಿಗಳು ನಮ್ಮ ಜೀವಿತದಲ್ಲಿ ಒಂದು ಕೊನೆಯ ಭಾಗ ಅಲ್ಲ. But during this lockdown, like David, instead of complaining and criticizing and putting one another down, let's together as a church, as a family, let's keep looking to Jesus. Let's keep, praising Him. Let's keep exalting Him. Let's keep praying to Him.
ಅದಕ್ಕೋಸ್ಕರವಾಗಿ ನಾವು ನೋಡೋಣ ಏನಂತ ಹೇಳಿದ್ರೆ, ಈ ಸಮಯದಲ್ಲಿ ಇಂಥ ಒಂದು ಲಾಕ್ಡೌನ್ ಅಲ್ಲಿ ನಾವು ಇರುವಾಗಲೂ ನಾವು ಒಬ್ಬರನ್ನೊಬ್ಬರು ನಮ್ಮ ನಾಲಿಗೆಯಿಂದ ನಾವು ಸುಳ್ಳಾಡೋದೆ, ಅವರನ್ನು ಕೆಳಗೆ ಹಾಕದೆ, ಸೊ ನಾವು ಒಬ್ಬರಿಗೊಬ್ಬರು ಪ್ರೋತ್ಸಾಹ ಮಾಡುತ್ತಾ ನಾವು ದೇವರ ಒಟ್ಟಿಗೆ ನಾವು ಅವರೊಟ್ಟಿಗೆ ದೇವರನ್ನು ಸ್ತುತಿಸ್ತಾ ನಾವು ದೇವರನ್ನು ಮುಂದೆ ಹೋಗುವಾಗ ಈ ಎಲ್ಲ ಸಂಗತಿಗಳು ನಮ್ಮ ಜೀವಿತದಲ್ಲಿ ದಾವೀದನ ಹಾಗೆ ಒದಗುತ್ತದೆ. Let's keep looking to our God. ನಮ್ಮ ದೇವರ ಕಡೆಗೆ ನಾವು ನೋಡೋಣ. Let's keep looking to His faithfulness. ಆ ಯೇಸು ಕ್ರಿಸ್ತನ ನಂಬಿಕೆಯನ್ನು ನೋಡೋಣ. Let's keep looking to His love for our lives. ಯೇಸು ಕ್ರಿಸ್ತನ ಪ್ರೀತಿಯನ್ನು ನೋಡುತ್ತಾ ಹೋಗೋಣ. Let's keep looking to His promises in His word. ಆತನ ವಾಗ್ದಾನಗಳನ್ನು ಅವನ ವಚನದಲ್ಲಿ ನೋಡಿಕೊಳ್ಳೋಣ. Hallelujah. Hallelujah. Those who look to Him, their faces will be radiant. Their faces will never be covered with shame. ದೇವರ ವಾಕ್ಯದಲ್ಲಿ ಹೇಳ್ತದೆ, ಕೀರ್ತನೆ 34:5 ಆತನ ದೃಷ್ಟಿಸಿದವರು ಅಂತ ರೀತಿಯಲ್ಲಿ ದೃಷ್ಟಿಸಿದವರಿಗೆ ಅವರಿಗೆ ಎಂದಿಗೂ ಆಶಾಭಂಗ ಹೊಂದಲಿಲ್ಲ. Hallelujah. If God could do that with David and all the 400 men, He can do with you and I, church. ಇವತ್ತು ನಾವು ದಾವೀದನಿಗೂ 400 ಜನರಿಗೂ ದೇವರು ಮಾಡುವುದಾದ್ರೆ ಯೇಸು ಕ್ರಿಸ್ತನು ನಮಗೂ ಸಹ ಇವತ್ತು ಮಾಡ್ತಾನೆ. If God delivered David out of all his troubles, He can deliver you and I out of all our troubles. ದಾವೀದನಿಗೂ ಮತ್ತು 400 ಜನರಿಗೂ ದೇವರು ಅವರ ಎಲ್ಲಾ ಕಷ್ಟಗಳಿಂದ ಬಿಡಿಸಿ ಅವರಿಗೆ ಒಂದು ಒಳ್ಳೆ ಜೀವನ ಕೊಟ್ಟಿದ್ರೆ ನಮಗೂ ಆತನು ಕೊಡುವನಾಗಿದ್ದಾನೆ. If you're still fearful, if you're still anxious and worried, why don't you take time, to spend some time singing, sing the Psalms or take a few songs and sing, declaring God's goodness and declaring God's praises over your life. Maybe as a family, or maybe even if you're alone, sing songs. That's what David did. All the Psalms, all his songs to God as a shepherd boy. He was alone, he was fearful, but he began to take time to sing and declare God's goodness and God's blessings and who God is to him. ಅದರಿಂದ ಪ್ರಿಯರೇ, ನಾವು ಹಾದು ಹೋಗುವಂತ ಈ ಸ್ಥಿತಿಯಲ್ಲಿ ನಾವು ಸಹ ನಾವು ನಿರಾಶರಾಗದೆ ಅನೇಕ ರೀತಿಯಲ್ಲಿ ನಾವು ದೇವರಿಗೆ ನಾವು ದೇವರಿಗೆ ನಾವು ಅನೇಕ ಸಂಗತಿಗಳು ಹೇಳದೆ ನಾವು ದಾವೀದನು ಮಾಡಿದ ಹಾಗೆ ನಾವು ಸಮಯ ತಗೊಂಡು ದೇವರನ್ನು ಸ್ತುತಿಸೋಣ, ದೇವರನ್ನು ಕೊಂಡಾಡೋಣ, ದೇವರ ಹತ್ರ ಪ್ರಾರ್ಥಿಸೋಣ. ಸೊ ಹಾಗೆ ಮಾಡುವಂತ ಸಮಯದಲ್ಲಿ ಎಲ್ಲ ಸ್ಥಿತಿಗತಿಗಳನ್ನು ದಾವೀದನಿಗೂ 400 ಜನರಿಗೆ ಬದಲಾಯಿಸಿದ ದೇವರು ನಮಗೂ ಬದಲಾಯಿಸಿ ನಮಗೆ ಒಂದು ಹೊಸ ಜೀವನವನ್ನು ಕೊಡುವನಾಗಿದ್ದಾನೆ. Hallelujah. Like the angels encamped around David and protected him, the angels of God have also been assigned over you and over me and over our families as a church to guard us and to protect us, and they will definitely deliver us. ಅದೇ ರೀತಿಯಲ್ಲಿ ಕೀರ್ತನೆ 34:7 ಹೇಳಿದ ಹಾಗೆ ದಾವೀದನನ್ನು 400 ಜನರನ್ನು ದೇವದೂತರು ಹೇಗೆ ಕಾಪಾಡಿದರೋ ಹಾಗೆ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು, ನಮ್ಮ ಸಭೆಯನ್ನು, ನಮ್ಮ ಜೀವಿತವನ್ನು ದೇವದೂತರು ಆತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. Hallelujah. Hallelujah. He's such a good God. ಆತನು ಒಳ್ಳೆಯ ದೇವರು. Let's look to Him, church. ಓ ಯೇಸು ಕ್ರಿಸ್ತನ ಕಡೆಗೆ ನಾವು ನೋಡೋಣ. Let's trust Him, church. ಓ ಸಭೆಯೇ ನಾವು ದೇವರ ಮೇಲೆ ಭರವಸೆ Let ಇಡೋಣ. us declare His praises as together as a family and as a church. ನಾವು ಕುಟುಂಬವಾಗಿ ಮತ್ತೆ ನಾವು ಸಭೆಯಾಗಿ ದೇವರ ಆ ಸ್ತುತಿ ಪದಗಳನ್ನು ಹೇಳ್ತಾ ಬರೋಣ. Let's trust Him even more this season. ಈ ಒಂದು ಸ್ಥಿತಿಗತಿಗಳಲ್ಲಿ ಯೇಸುವಿನ ಮೇಲೆ ಭರವಸೆ ಇಡೋಣ. And in that hope of that God is a good God, let's begin to cry out to Him, pray to Him for our own lives and families and our land. ಅದಕ್ಕೋಸ್ಕರವಾಗಿ ನಾವು ದೇವರ ಮೇಲೆ ಭರವಸೆ ಇಟ್ಟವರಾಗಿ ನಮ್ಮ ಕುಟುಂಬಕ್ಕಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ಸ್ಥಿತಿಗತಿಗಳಿಗಾಗಿ ಪ್ರಾರ್ಥನೆ ಮಾಡೋಣ. Because there are many good days that God has kept for us. ಓ ನಮಗೋಸ್ಕರವಾಗಿ ಒಳ್ಳೆಯ ದಿವಸವನ್ನು ದೇವರು ಕಾಪಾಡಿಕೊಂಡು ಇಟ್ಟಿದ್ದಾನೆ. Hallelujah. 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 You receive the word, church. ಈ ವಚನವನ್ನು ನೀವು ಹೊಂದಿಕೊಳ್ಳುತ್ತೀರೋ? Amen. Our God is a good God. ನಮ್ಮ ಯೇಸು ಸ್ವಾಮಿ ಒಳ್ಳೆಯ ದೇವರಾಗಿದ್ದಾನೆ. Hallelujah. 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 Let's look at the table. Let's look at the cross of Jesus Christ and look at His love and goodness over our lives. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಾವು ಕೊನೆಯದಾಗಿ ನಾವು ನೋಡಿಕೊಳ್ಳೋಣ ದೇವರು ಯೇಸು ಕ್ರಿಸ್ತನು ಸಿಲುಬೆಯನ್ನು ಆತ ನಮಗೋಸ್ಕರವಾಗಿ ಮಾಡಿದ ಶ್ರೇಷ್ಠ ಸಂಗತಿಯನ್ನು ನೋಡಿಕೊಳ್ಳೋಣ. Amen. As we stand before the table,
ನಾವು ದೇವರ ಮೇಜಿನ ಮುಂದೆ ನಿಂತಿರುವಾಗ it's an opportunity for us to again look to God, look to Jesus Christ. ನಮಗೆ ಒಂದು ಸದಾವಕಾಶವನ್ನು ದೇವರು ಕೊಟ್ಟಿದ್ದಾನೆ, ಯೇಸುವಿನ ಕಡೆಗೆ ನೋಡುವುದಕ್ಕಾಗಿ. Amen. This table reminds us that God in Christ loves us. ಸೊ ಅದಕ್ಕೋಸ್ಕರವಾಗಿ ಈ ಮೇಜು ನಮಗೆ ತೋರಿಸೋದೇನೆಂದರೆ ಎಲ್ಲ ಸ್ಥಿತಿಗತಿಗಳಲ್ಲಿಯೂ ಯೇಸು ನಮ್ಮನ್ನು ಪ್ರೀತಿಸ್ತಾನೆ. Amen. 1 John 4:10 says, "This is love, not that we loved God, but that He loved us and sent His Son to be a propitiation for our sins." ಅದಕ್ಕೋಸ್ಕರ 1 ಯೋಹಾನ 4:10 ಹೇಳ್ತದೆ, ನಾವು ದೇವರನ್ನು ಪ್ರೀತಿಸಿದ್ದಲ್ಲ, ಆತ ನಮ್ಮನ್ನು ಪ್ರೀತಿಸಿದ ನಮ್ಮ ಪಾಪಗಳ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ತನ್ನ ಮಗನನ್ನು ಕೊಟ್ಟನು. ಅದೇ ಆ ದೇವರ ಪ್ರೀತಿ. So as we look at the bread and the cup, we are looking at God's love for our lives. ಅದಕ್ಕೋಸ್ಕರವಾಗಿ ಈ ರೊಟ್ಟಿಯನ್ನು ಈ ಪಾತ್ರೆಯನ್ನು ನೋಡುವಾಗ ಯೇಸು ಕ್ರಿಸ್ತನ ಪ್ರೀತಿಯು ನಮ್ಮ ಜೀವಿತದಲ್ಲಿ ನೆನೆಸ್ತಾ ಇದ್ದೇವೆ. We are looking and remembering that yes, Lord, you loved me, you loved us as a family, you loved me, and that so much that you took all my sin, you took my sickness and my curse on the cross, on your cross, Lord, and you died and buried and rose again, so that today, Lord, all of us who believe in you, God, who are believers, who are your disciples, we can live that life, who can live and enjoy your life. ಅದಕ್ಕೋಸ್ಕರವಾಗಿ ಈಗ ಈ ರೊಟ್ಟಿಯನ್ನು ಈ ಪಾತ್ರೆಯನ್ನು ನಾವು ನೋಡುವಾಗ, ಇದರಲ್ಲಿ ಪಾಲ್ಗೊಳ್ಳುವಾಗ ನಾವು ಏನು ಹೇಳ್ತಾ ಇದ್ದೇವೆ? ಯೇಸು ಕ್ರಿಸ್ತನು ನನ್ನ ಪಾಪವನ್ನು, ಶಾಪವನ್ನು, ರೋಗವನ್ನು ಹೊತ್ತುಕೊಂಡು ಆತನು ಪರಿಹಾರ ಮಾಡಿ ಸಿಲುಬೆಯಲ್ಲಿ ನನ್ನನ್ನು ಪ್ರೀತಿಸಿ ಬಿಡುಗಡೆ ಕೊಟ್ಟಿದ್ದಾನೆ ಎಂಬುದಾಗಿ. Amen. In Romans it says, "And God demonstrated His own love for us in this, while we were still sinners, Christ died for us." ಸೊ ನಾವು ನೋಡ್ತೇವೆ ಅಂದರೆ ರೋಮ 8:5-8 ನೋಡ್ತೇವೆ ಅಂತ ಹೇಳಿದ್ರೆ, ದೇವರು ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ವ್ಯಕ್ತಪಡಿಸಿದ ನಾವು ಪಾಪಿಗಳಾಗಿದ್ದಾಗಲೇ, ನಾವು ಆತನಿಗೆ ದೂರಸ್ಥರಾಗಿದ್ದಾಗಲೂ, ನಾವು ಆತನಿಗೆ ವೈರಿಗಳಾಗಿದ್ದಾಗಲೂ ಆತನು ಯೇಸು ಕ್ರಿಸ್ತನು ನಮ್ಮ ಮೇಲಿರೋ ಪ್ರೀತಿಯನ್ನು ವ್ಯಕ್ತಪಡಿಸಿದನು ಎಂಬುದಾಗಿ. While we're in this lockdown, and going through a lot of troubles and challenges, and we may be asking God, do you still love us? This is the answer. The cross of Jesus Christ is a proof that God still loves us. ಈ ಲಾಕ್ಡೌನ್ ಅಲ್ಲಿ ನಾವು ಹಾದು ಹೋಗುವಂಥ ಸಮಯದಲ್ಲಿ ಇಂಥ ಭೀತಿ ಪರಿಸ್ಥಿತಿಯಲ್ಲಿ ಅನೇಕ ರೀತಿಯಲ್ಲಿ ಹೆದರಿಕೆ ಮತ್ತು ನಮ್ಮ ಭವಿಷ್ಯದ ಬಗ್ಗೆ ಒಂದು ಕಳವಳ ನಮ್ಮ ಜೀವಿತದಲ್ಲಿರುವಾಗ ನಾವು ದೇವರಿಗೆ ಕೇಳ್ತೇವೆ, ಸ್ವಾಮಿ ಯೇಸುವೇ, ನೀನು ನಾನು ಪ್ರೀತಿ ಮಾಡ್ತೀಯಾ? ಇದೇ ಈ ರೊಟ್ಟಿ ಮತ್ತು ಪಾತ್ರೆ ತೋರಿಸೋದೇನೆಂದರೆ ಯೇಸು ನಮ್ಮನ್ನು ಈಗಲೂ ಪ್ರೀತಿಸ್ತಾನೆ. Hallelujah. And because God loves us in Jesus Christ, we respond to loving Him back. We respond, to live a life of humility, a life of obedience and sacrifice, trusting in Him, following Him in all the days of our lives. ಸೊ ಅದಕ್ಕೋಸ್ಕರವಾಗಿ ಈ ರೊಟ್ಟಿ ಪಾತ್ರೆಯಲ್ಲಿ ನಾವು ಪಾಲ್ಗೊಳ್ಳುವಾಗ ನಾವು ನಮ್ಮನ್ನೇ ತೋರಿಸ್ತಾ ಇದ್ದೇವೆ, ಯೇಸುವೇ, ನಾನು ನಿನ್ನ ಪ್ರೀತಿಸ್ತೇನೆ, ನಾನು ನಿನಗೆ ತಗ್ಗಿಸಿಕೊಳ್ತೇನೆ, ನಿನ್ನ ಮೇಲೆ ಭರವಸೆ ಇಡ್ತೇನಪ್ಪ, ನಿನ್ನ ಮೇಲೆ ನಾನು ಹತ್ಕೋತೇನಪ್ಪ ಎಂಬುದಾಗಿ ತೋರಿಸುವಂಥ ಸ್ಥಿತಿಯಾಗಿದೆ. Hallelujah. So as a family and as a church, you will in your homes, you can, as we partake, you can partake with us together, and as we do it, let's remember God's love over our lives and say, thank you, Lord, I receive your love. Lord, we live in a lockdown, there are a lot of trials and challenges, a lot of questions, but God, I know that you love me, you love us as a family, and you care for us, oh God, and we receive that, and we respond to your love by loving you back, by putting our trust in you, by committing to follow you and to obey you and your words, oh God. ಅದಕ್ಕೋಸ್ಕರವಾಗಿ ಇಂಥ ಲಾಕ್ಡೌನಲ್ಲಿ ನೀವು ಮನೆಯಲ್ಲಿರುವಾಗ ನೀವು ಸಹ ಈ ರೊಟ್ಟಿ ಮತ್ತು ಪಾತ್ರೆಯಲ್ಲಿ ನೀವು ಆಚರಿಸಿ ಇದರಲ್ಲಿ ಪಾಲ್ಗೊಳ್ಳುವುದಕ್ಕೆ ನೀವು ಹೋಗ್ಬೋದು. ಯಾಕಂದರೆ ಇದನ್ನು ಮಾಡುವುದರಿಂದ ನೀವು ತೋರಿಸ್ತಾ ಇದ್ದೀರಾ, ಯೇಸು ಕ್ರಿಸ್ತನು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ಆತನು ನನಗಾಗಿ ತನ್ನ ಜೀವವನ್ನು ಕೊಟ್ಟದು ಮಾತ್ರವಲ್ಲ, ಆತನು ನನಗಾಗಿ ಚಿಂತಿಸ್ತಾ ಇದ್ದಾನೆ, ನನ್ನನ್ನು ಎಲ್ಲ ಸ್ಥಿತಿಗತಿಗಳಿಂದ ಬಿಡುಗಡೆ ಮಾಡಿ ಆತನು ನನ್ನನ್ನು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನೆನೆಸಿ ಆತನು ಕೊಂಡಾಡುವುದಕ್ಕೆ ಇದನ್ನು ನಾವು ಮಾಡುವರಾಗಿದ್ದೇವೆ. Hallelujah. One more verse in Romans, it says, if God did not spare His own Son for us in this, He says, will He not also along with Him freely
give us all things. ರೋಮ 8:31 ನಾವು ಹೇಳ್ತೇವೆ ಅಂದರೆ ತನ್ನ ಮಗನನ್ನು ಆತನು ನಮಗೋಸ್ಕರವಾಗಿ ಆತನು ಒಪ್ಪಿಸಿಕೊಟ್ಟನು. ಆತನನ್ನು ಬಿಡುಗಡೆ ಮಾಡಲಿಲ್ಲ. ನಮಗೋಸ್ಕರವಾಗಿ ತನ್ನ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇದ್ದಾನ. Hallelujah. He's a good God. ಆತನು ಒಳ್ಳೆಯ ದೇವರು. He loves us this morning. ಇವತ್ತು ಆತ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. Amen. Let's receive His love. Let's submit and surrender to His love this morning. ಅದಕ್ಕೋಸ್ಕರವಾಗಿ ಆತನ ಪ್ರೀತಿಯನ್ನು ನಾವು ಹೊಗಳೋಣ. ಆ ಪ್ರೀತಿಗೆ ನಮ್ಮನ್ನೇ ನಾವು ಒಪ್ಪಿಸಿಕೊಡೋಣ. Amen. Let's pray for the bread and the cup and partake. ನಾವು ಈ ರೊಟ್ಟಿಗಾಗಿ ಮತ್ತು ಈ ಪಾತ್ರೆಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಆಮೇಲೆ ನಾವು ಇದರಲ್ಲಿ ಪಾಲ್ಗೊಳ್ಳೋಣ. ಪ್ರಿಯರೇ, ಪ್ರೀತಿಯುಳ್ಳ ದೇವರೇ ಸ್ವಾಮಿ, ನೀನು 2020 ವರ್ಷದ ಹಿಂದೆ ದೇವರೇ ಈ ಲೋಕದಲ್ಲಿ ಮಾನವನಾಗಿ ಬಂದು ದೇವರೇ ನಮ್ಮನ್ನು ನಿನ್ನ ಮಕ್ಕಳಾಗಿ ಮಾಡುವುದಕ್ಕಾಗಿ ದೇವರೇ ನಾವು ಪಾಪದಲ್ಲಿಯೂ ನಾವು ವೈರಿಗಳಾಗಿಯೂ ದೇವರೇ ನಿನ್ನಿಂದ ದೂರಸ್ಥರಾಗಿಯೂ ತಪ್ಪುಗಾರರಾಗಿಯೂ ಅನೇಕ ರೀತಿಯಲ್ಲಿ ಸ್ವಾಮಿ ತಪ್ಪಿನ ಕಾರ್ಯಗಳಲ್ಲಿ ಬಿದ್ದುಕೊಂಡಿರುವಾಗಲೂ ದೇವರೇ ನೀನು ನಮ್ಮನ್ನು ಬಂದು ಸ್ವಾಮಿ ಎತ್ತಿ ನಮ್ಮನ್ನು ಸ್ವಾಮಿ ನಮ್ಮ ಪಾಪಗಳ ಕಡವನ್ನು ತೀರಿಸಿ ನಮ್ಮ ರೋಗಗಳಿಂದ ಬಿಡಿಸಿ ನಮಗೆ ನೀನು ಸ್ವಾಮಿ ನಿನ್ನ ಮಕ್ಕಳೆಂಬ ಹಕ್ಕನ್ನು ಕೊಟ್ಟೀಯ. ದೇವರೇ ನಿನ್ನನ್ನೇ ನಮಗೆ ಒಪ್ಪಿಸಿಕೊಟ್ಟಾಗ ಸಮಸ್ತವನ್ನು ನೀನು ನಮಗೆ ಕೊಟ್ಟೀಯ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ರೊಟ್ಟಿಗಾಗಿಯೂ ಈ ಪಾತ್ರೆಗಾಗಿ ಬಿಡ್ತೇವೆ ಸ್ವಾಮಿ. ಇದು ನಮಗೆ ತೋರಿಸ್ತದೆ ಏನಂತ ಹೇಳಿದ್ರೆ ಇದೊಂದು ಆಚಾರ ಅಲ್ಲ ದೇವರೇ. ಇದು ತೋರಿಸ್ತಂದ್ರೆ ನಮ್ಮನ್ನು ನೀನು ಪ್ರೀತಿ ಮಾಡಿ ನಿನ್ನನ್ನೇ ನಮಗೆ ಒಪ್ಪಿಸಿಕೊಟ್ಟ ಮೇಲೆ ಸಮಸ್ತವನ್ನು ನೀನು ಕೊಡುವನಾಗಿದ್ದೀಯಾ ಎಂಬುದಾಗಿ ತೋರಿಸ್ತದಲ್ಲ. ನಿನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತದಲ್ಲ. ನಾವು ಕರ್ತನೆ ಪಾಪಿಗಳಾಗಿದ್ದಾಗಲೂ ನಾವು ವೈರಿಗಳಾಗಿದ್ದಾಗಲೂ ನಾವು ಹಾದು ಹೋಗುವಂತ ಎಲ್ಲ ಸ್ಥಿತಿಗತಿಗಳಲ್ಲಿಯೂ ದೇವರೇ ನೀನು ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ಇದರಿಂದ ಬಿಡಿಸಿ ಸಹಾಯಿಸುವುದಕ್ಕೆ ಶಕ್ತ ಎಂಬುದಾಗಿ ತೋರ್ಪಡಿಸ್ತದಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ರೊಟ್ಟಿಯನ್ನು ಈ ಪಾತ್ರೆಯನ್ನು ಆಶೀರ್ವದಿಸಿ ಕೊಡಪ್ಪ. ನಾವು ಪಾಲುಗಾರರಾಗಿ ದೇವರೇ ನಿನ್ನ ಪ್ರೀತಿಯನ್ನು ಹೊಗಳುವರಾಗಿ ನಿನ್ನ ಪ್ರೀತಿಯಲ್ಲಿ ಜೀವಿಸುವರಾಗಿ ನಿನ್ನನ್ನೇ ಪ್ರೀತಿಸ್ತಾ ನಮ್ಮ ಜೀವಮಾನವೆಲ್ಲ ದೇವರೇ ನಿನಗಾಗಿ ಜೀವಿಸುವುದಕ್ಕೆ ನೀನು ನಮ್ಮನ್ನು ಆಶೀರ್ವಾದ ಮಾಡು, ನಮ್ಮನ್ನು ಬಲಪಡಿಸಪ್ಪ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಘನಮಾನ ನಿನಗೆ ಕೊಡುತ್ತೇವೆ. ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಸ್ತೋತ್ರದಿಂದ ಬೇಡಿ ಹೊಂದಿದ್ದೇವೆ. ಆಮೆನ್. Thank you, Jesus. Thank you, Lord. Thank you, God. Thank you, Jesus. Thank you, Lord. Hallelujah. Thank you, Lord. We bless you. Thank you. Thank you, Jesus. Oh, hallelujah. Hallelujah. Jesus, Jesus. Thank you. Thank you, Lord. Thank you, Jesus. Thank you, Jesus. Thank you, Jesus. Thank you, Lord. Hallelujah. Thank you, Jesus. Thank you, God. Thank you, Lord. I pray. Jesus. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವರೇ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿ, Yes, Lord. ಈ ರವಿವಾರವೂ ಸಹ Yes, Jesus. ನಾವು ನಮ್ಮ ಮನೆಗಳಲ್ಲಿ ಈ ರೀತಿಯಲ್ಲಿ ಕೂಡಿ Yes, Lord. ನಿನ್ನನ್ನು ಸ್ತುತಿಸುವುದಕ್ಕೆ, ನಿನ್ನನ್ನು ಕೊಂಡಾಡುವುದಕ್ಕೆ, ನಿನ್ನ ವಚನವನ್ನು ಕೇಳುವುದಕ್ಕೆ ಮತ್ತು ಸ್ವಾಮಿ ನಿನ್ನ ಮರಣವನ್ನು ನಾವು ಧ್ಯಾನಿಸಿ ನಿನ್ನ ಪ್ರೀತಿಯನ್ನು ಗುರುತಿಸಿಕೊಳ್ಳುವುದಕ್ಕೆ ನಮಗೆ ನೀನು ಸಹಾಯ ಮಾಡಿದೆಯಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿಯೂ ಕರ್ತನೆ, ಇದು ಎಷ್ಟು ದಿವಸ ಹೀಗೆ ಮುಂದುವರಿಯುತ್ತೆ ಎಂಬುದು ಗೊತ್ತಿಲ್ಲ. ಆದರೂ ಸಹ ನೀನು ನಮ್ಮೊಟ್ಟಿಗೆ ಇದೆಯಾ ದೇವರೇ, ನಮ್ಮನ್ನು ನೀನು ನಡೆಸುವನಾಗಿದ್ದೀಯಾ ದೇವರೇ. ನಿನ್ನ ಹತ್ರ ನಾವು ಪ್ರಾರ್ಥಿಸುವಾಗ, ನಿನ್ನ ಮುಖವನ್ನು ನೋಡುವಾಗ ನಮ್ಮನ್ನು ಸ್ವಾಮಿ ಲಜ್ಜೆಗುಡುವುದಕ್ಕೆ ಬಿಡೋದಿಲ್ಲ. ನಾವು ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ದೇವರೇ, ನಾವು ಓದಿದ ಹಾಗೆ ನಮ್ಮ ಮೊರೆಯನ್ನು ಕೇಳಿ ಕರ್ತನೆ ಬಿಡಿಸಿ ಎಲ್ಲ ಕಷ್ಟಗಳಿಂದ ನಮ್ಮನ್ನು ಬಿಡಿಸುವನಾಗಿದೆಯಾ. ಮತ್ತೆ ನಮಗೆ ಸ್ವಾಮಿ ಕರ್ತನೆ ದೀರ್ಘಾಯುಸ್ಸನ್ನು ಕೊಡುವನಾಗಿದೆಯಾ ದೇವರೇ. ನಮಗೆ ಸಂತೋಷದ ದಿವಸವನ್ನು ಕರ್ತನೆ ಬರಮಾಡ್ತಿ ಎಂಬುದಾಗಿ ಕೇಳಿದೆಯವಲ್ಲ. ಇದೆಲ್ಲ ಒಂದು ಕಥೆಯಾಗಿ ಅಲ್ಲ ಸ್ವಾಮಿ, ಇದು ಸತ್ಯ. ನಾವು ಇದನ್ನು ಮತ್ತು 400 ಜನರ ಮಧ್ಯದಲ್ಲಿ ನೀನು ಅವರಿಗೆ
ನಮಗೆ ಮಾಡಿದ್ರೆ Yes, Lord. ಇವತ್ತು ಜೀವಿಸುವ ಯೇಸು ಸ್ವಾಮಿ ನಮಗೂ ಮಾಡ್ತಾನೆ ಎಂಬುವ ಆ ಭರವಸೆ ನಮ್ಮ ಜೀವಿತದಲ್ಲಿ ಇಟ್ಟುಕೊಂಡು ದೇವರೇ ನಾವು ಮುಂದೆ ಹೋಗುವುದಕ್ಕೆ ಸಹಾಯ ಮಾಡಪ್ಪ. ಎಲ್ಲರನ್ನು ಆಶೀರ್ವಾದ ಮಾಡು. ಪ್ರತಿಯೊಬ್ಬರು ಸ್ವಾಮಿ ಇದನ್ನು ಕೇಳುವಂತ ಪ್ರತಿಯೊಬ್ಬರು ಇದರೊಟ್ಟಿಗೆ ನಮ್ಮೊಟ್ಟಿಗೆ ಸಹಕಾರ ಮಾಡಿದ ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ ನೀನು ಆಶೀರ್ವದಿಸಬೇಕಾಗಿ ನಾವು ನಿನ್ನ ಹತ್ರ ಕೇಳ್ತೇವೆ. ಈ ಆಶೀರ್ವಾದವನ್ನು ಕೊಡು ಸ್ವಾಮಿ. ದೇವರವರ ಮೊರೆಯನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಭೀತಿಯಿಂದ ಬಿಡಿಸಿ ದೇವರೇ ಅರ್ಥನೆ ದೀರ್ಘಾಯುಸ್ಸನ್ನು ಕೊಟ್ಟು ದೇವರ ಮುಂದೆ ಒಳ್ಳೆಯ ದಿವಸಗಳನ್ನು ನೋಡುವ ಹಾಗೆ ದೇವರೇ ನೀನು ಸಹಾಯ ಮಾಡ್ತೀವಿ ಎಂಬುದಾಗಿ ದೇವರೇ ನಾವು ಬೇಡಿಕೊಳ್ಳುವಳಾಗಿದ್ದೇವೆ. ನೀನು ಹೇಳಿದ್ದನ್ನು ನೀನು ತಪ್ಪುವನಲ್ಲಪ್ಪ. ನೀನು ಸ್ವಾಮಿ ನಮ್ಮನ್ನು ಹೇಳಿ ಮೋಸ ಮಾಡುವನಲ್ಲ, ಅದರ ಹಾಗೆ ನಮ್ಮನ್ನು ನಡೆಸುವನಾಗಿದ್ದೀಯ. ಆದ್ದರಿಂದ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಬೆಳಗಾಂನಲ್ಲಿರುವಂಥ ನಮ್ಮ ಸುತ್ತಮುತ್ತಲಿರುವಂಥ ಹಳ್ಳಿಗಳಲ್ಲಿರುವಂಥ ಎಲ್ಲ ನಮ್ಮ ಕುಟುಂಬಗಳನ್ನು ಮಕ್ಕಳನ್ನು ಸ್ವಾಮಿ ಅವರ ಜೀವಿತವನ್ನು ಅವರ ಮನೆಯನ್ನು ಅವರ ಕೆಲಸವನ್ನೆಲ್ಲ ಕಾಯಪ್ಪ. ನೀನು ಹೇಳಿದ ಹಾಗೆ ದೇವರೇ ನೀನು ಇನ್ನೂ ಕರ್ತನೆ ನಮಗೆ ಒಂದು ಒಳ್ಳೆಯ ದಿವಸವನ್ನು ನೋಡುವ ಹಾಗೆ ಮಾಡ್ತಾ ಇದೀಯ, ಅನುಭವಿಸುವ ಹಾಗೆ ಮಾಡ್ತಾ ಇದೀಯ. ಸಾಧುವರೆಗೂ ನೀನು ನಮ್ಮನ್ನು ಕಾಯಪ್ಪ, ನಡೆಸಪ್ಪ ಸ್ವಾಮಿ. ದೇವರೇ ಸಹಾಯ ಮಾಡಪ್ಪ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲರನ್ನು ಆಶೀರ್ವಾದ ದೇವರೇ. ನಮ್ಮ ಸಭೆಗಳನ್ನು, ನಮ್ಮ ನ್ಯೂ ಲೈಫ್ ಫೆಲೋಶಿಪ್ ಸಭೆಗಳನ್ನು ನೀನು ಆಶೀರ್ವಾದ ಮಾಡಿ. ಹಳ್ಳಿಗಳಲ್ಲಿ ಇರುವಂಥ ಸಭೆಗಳು ಸ್ವಾಮಿ, ಈ ಕರ್ತನೆ ಪಟ್ಟಣದಲ್ಲಿ ಇರುವ ಸಭೆಗಳನ್ನು ದೇವರೇ, ನಮ್ಮ ಡಿಸ್ಟಿಕ್ ನಲ್ಲಿ ಇರುವಂತಹ ಈ ಸಭೆಗಳನ್ನು ನೀನು ಆಶೀರ್ವಾದ ಮಾಡಿ. ಎಲ್ಲ ವಿಶ್ವಾಸಿಗಳು ಯಾರು ಮನಗುಂದಿ ಹೋಗದೆ ನಿರಾಶರಾಗದೆ ಎಲ್ಲರನ್ನೂ ನಿನ್ನ ವಾಕ್ಯದಲ್ಲಿ ಚೈತನ್ಯ ಪಡಿಸಪ್ಪ, ಬಲಪಡಿಸಪ್ಪ. ಒಳ್ಳೆ ದಿವಸ ಬರ್ತದೆ, ಆತನು ಕೊಡ್ತಾ ಇದ್ದಾನೆ ಎಂಬುದಾಗಿ ಭರವಸೆ ನಿರೀಕ್ಷೆಯಿಂದ ನಾವೆಲ್ಲರೂ ಮುಂದೆ ಹೋಗುವುದಕ್ಕೆ ನಿನಗಾಗಿ ಜೀವಿಸುವ ಸಹಾಯ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಘನ ಮಾನ ಮಹಿಮೆ ಎಲ್ಲ ನಿನಗೆ ಕೊಡುತ್ತೇವಪ್ಪ. ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಸ್ತೋತ್ರದಿಂದ ಬೇಡಿ ಹೊಂದಿದ್ದೇವೆ. ಆಮೆನ್. ನಮ್ಮ ಪ್ರಭುವಾದ ಯೇಸು ಸ್ವಾಮಿಯವರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ ನಡೆಸುವಿಕೆ, ನಾವು ಬೇಡಿದ ಕೇಳಿದ ಎಲ್ಲ ಸಂಗತಿಗಳು ನಮ್ಮೆಲ್ಲರೊಡನೆ ಇನ್ನು ಎರಡನೇ ಬರೋಣವರೆಗೂ ಸದಾ ಕಾಲು ನೆಲೆಯಾಗಿರಲಿ. ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.